ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಸಿ ಗುರು ಚಾನಲ್ ಇಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ಇದು ಸಿಬಿಎಸ್ಸಿ ಗುರು ಅನ್ನೋದನ್ನ ಚೇಂಜ್ ಮಾಡ್ಬೇಕಂತ ಮಾಡಿದ್ದೀನಿ. ಯಾಕಂದ್ರೆ ಸ್ಟೇಟ್ ಮತ್ತು ಸಿಬಿಎಸ್ಸಿ ಇಬ್ಬರಿಗೂ ಸಹ ನಾನು ಈಗ ಟೀಚ್ ಮಾಡ್ತಾ ಇರೋದ್ರಿಂದ ನನಗೀಗ ನಮ್ಮ ಗುರು ಅಂತ ಚೇಂಜ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಬೆಟರ್ ನೇಮ್ಸ್ ಏನಾದ್ರು ಇದ್ರೆ ನೀವು ಸಹ ಸಜೆಸ್ಟ್ ಮಾಡಬಹುದು. ಸ್ನೇಹಿತರೆ, ಇವತ್ತು 10th ಸ್ಟ್ಯಾಂಡರ್ಡ್ ಸಿಬಿಎಸ್ಸಿ ಮತ್ತು ಸ್ಟೇಟ್ ನಲ್ಲಿ ಎರಡರಲ್ಲಿ ಇರುವಂತಹ ಲೈಫ್ ಪ್ರೊಸೆಸಸ್ ಈ ಲೆಸನ್ ಅನ್ನ ಶುರು ಮಾಡೋಣ. ಸ್ನೇಹಿತರೆ, ಈ ಲೆಸನ್ ಅಲ್ಲಿ ಇರುವಂತಹ ಬಹಳಷ್ಟು ಕಾನ್ಸೆಪ್ಟ್ಸ್ ನೀವು ಈಗಾಗಲೇ ಲೋಯರ್ ಕ್ಲಾಸ್ ನಲ್ಲಿ ಕಲ್ತಿರೋಂಥವು. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಇನ್ಫಾರ್ಮೇಶನ್ ಇದೆ ಅಷ್ಟೇ. ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಈಸಿಯೆಸ್ಟ್ ಲೆಸನ್ಸ್ ಆಫ್ 10th ಸ್ಟ್ಯಾಂಡರ್ಡ್ ಸೈನ್ಸ್, ಜೊತೆಗೆ ಸ್ಕೋರಿಂಗ್ ಲೆಸನ್ ಸಹ. ಸ್ನೇಹಿತರೆ, ನಿನ್ನೆನೆ ಹೇಳಿದ್ದೆ ಏನಂದ್ರೆ, ವಾಟ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವಿಚ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ಲೆಸನ್. ಅದನ್ನ ಮೊದಲು ನಾವು ಸರಿಯಾಗಿ ತಿಳ್ಕೊಂಡ್ಬಿಟ್ಟಿವಿ ಅಂದ್ರೆ ಈ ಲೆಸನ್ ಅಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಆಗಲ್ಲ. ಅವು ನಾವು ಏನೇನನ್ನ ಕಲಿಬೇಕು ಅಂದ್ರೆ ಈ ಲೆಸನ್ ಅಲ್ಲಿ ಫಸ್ಟ್ ಮೀನಿಂಗ್ ಆಫ್ ಲೈಫ್ ಪ್ರೊಸೆಸಸ್. ಲೈಫ್ ಪ್ರೊಸೆಸಸ್ ಆರ್ ದ ಬೇಸಿಕ್ ಫಂಕ್ಷನ್ಸ್ ಡನ್ ಟು ಮೇಕ್ ದ ಆರ್ಗಾನಿಸಮ್ ಸರ್ವೈವ್ ಆರ್ ಫಾರ್ ದ ಸರ್ವೈವಲ್ ಆಫ್ ದ ಆರ್ಗಾನಿಸಮ್ಸ್ ವಿಚ್ ಬೇಸಿಕ್ ಫಂಕ್ಷನ್ಸ್ ಆರ್ ಡನ್, ದೇ ಆರ್ ಕಾಲ್ಡ್ ಆಸ್ ಲೈಫ್ ಪ್ರೊಸೆಸಸ್. ಅರ್ಥ ಆಯ್ತಾ? ಇದ್ರ ನಂತರ ಯಾವ ಲೈಫ್ ಪ್ರೊಸೆಸಸ್ ಈ ಲೆಸನ್ ಅಲ್ಲಿ ನೋಡುವಂತವು ಅಂದ್ರೆ, ಫಸ್ಟ್ ಒನ್ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಅಂದ್ರೆ ಏನು? ಇದರಲ್ಲಿ ಎರಡು ರೀತಿಯಾದಂತಹ ನ್ಯೂಟ್ರಿಷನ್, ಆಟೋಟ್ರೋಫಿಕ್ ಮತ್ತು ಹಿಟ್ರೋಟ್ರೋಫಿಕ್ ನ್ಯೂಟ್ರಿಷನ್ ಅಂದ್ರೆ ಏನು? ಆಟೋಟ್ರೋಫಿಕ್ ನಲ್ಲಿ ಮುಖ್ಯವಾಗಿ ಪ್ಲಾಂಟ್ಸ್ ಅನ್ನ ಎಲ್ಲವನ್ನು ಆಸ್ ಎ ಹೋಲ್ ಆಗಿ ನೋಡ್ತೀವಿ. ಹಿಟ್ರೋಟ್ರೋಫಿಕ್ ನಲ್ಲಿ ಮೇನ್ಲಿ ನಾವು ನೋಡುವಂಥದ್ದು ಹ್ಯೂಮನ್ ಬೀಯಿಂಗ್ಸ್. ಇದರ ನಂತರ ನಾವು ಸ್ಟಡಿ ಮಾಡುವಂಥದ್ದು ರೆಸ್ಪಿರೇಷನ್. ಬ್ರೇಕಿಂಗ್ ಡೌನ್ ಆಫ್ ಫುಡ್ ಟು ರಿಲೀಸ್ ಎನರ್ಜಿ ಇಸ್ ಕಾಲ್ಡ್ ಎಸ್ ರೆಸ್ಪಿರೇಷನ್. ಇದರಲ್ಲಿ ಏರೋಬಿಕ್ ರೆಸ್ಪಿರೇಷನ್, ಇನ್ನೊಂದು ಎನರೋಬಿಕ್ ರೆಸ್ಪಿರೇಷನ್. ಇಲ್ಲಿ ರೆಸ್ಪಿರೇಷನ್ ಪ್ಲಾಂಟ್ಸ್ ಅಲ್ಲಿ ಯಾವ ರೀತಿ ಆಗುತ್ತೆ ಮತ್ತು ಅನಿಮಲ್ಸ್ ನಲ್ಲಿ ಯಾವುದು, ಹ್ಯೂಮನ್ ಬೀಯಿಂಗ್ಸ್, ಇವರಲ್ಲಿ ರೆಸ್ಪಿರೇಷನ್ ಯಾವ ರೀತಿ ಆಗುತ್ತೆ ಅಂತ ನೋಡ್ತೀವಿ. ನಂತರ ಟ್ರಾನ್ಸ್ಪೋರ್ಟೇಷನ್, ಮೂವ್ಮೆಂಟ್ ಆಫ್ ಆಲ್ ದ ನೀಡೆಡ್ ಫುಡ್ ಅಂಡ್ ಅದರ್ ಐಟಮ್ಸ್ ವಿಚ್ ಆರ್ ಎಸೆನ್ಷಿಯಲ್ ಫಾರ್ ಈಚ್ ಅಂಡ್ ಎವ್ರಿ ಸೆಲ್. ಅವುಗಳ ಮೂವ್ಮೆಂಟ್ ಅನ್ನ ಏನಂತೀವಿ ನಾವು? ಟ್ರಾನ್ಸ್ಪೋರ್ಟೇಷನ್ ಅಂತೀವಿ. ಎಕ್ಸ್ಕ್ರೀಷನ್, ರಿಮೂವಲ್ ಆಫ್ ಅನ್ವಾಂಟೆಡ್ ಅಂಡ್ ಟಾಕ್ಸಿಕ್ ವೇಸ್ಟ್ಸ್ ಫ್ರಮ್ ದ ಬಾಡಿ, ಇದಕ್ಕೆ ಏನಂತೀವಿ? ಎಕ್ಸ್ಕ್ರೀಷನ್. ನಮ್ಮ ದೇಹದಿಂದ ಬೇಡವಾಗಿರುವಂತಹ ವಸ್ತುಗಳನ್ನು ತೆಗೆದುಹಾಕೋದಕ್ಕೆ ಎಕ್ಸ್ಕ್ರೀಷನ್ ಅಂತೀವಿ. ಬೇಕಾಗಿರೋ ವಸ್ತುಗಳನ್ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಪೋರ್ಟ್ ಮಾಡೋದನ್ನ ಟ್ರಾನ್ಸ್ಪೋರ್ಟೇಷನ್ ಅಂತೀವಿ. ರೆಸ್ಪಿರೇಷನ್ ಅಂದ್ರೆ ನಾವು ತಿಂದಿರುವಂತಹ ಆಹಾರವನ್ನ ಬ್ರೇಕ್ ಡೌನ್ ಮಾಡಿ ಎನರ್ಜಿಯನ್ನು ರಿಲೀಸ್ ಮಾಡುವಂತ ಪ್ರೊಸೆಸ್ಗೆ ರೆಸ್ಪಿರೇಷನ್ ಅಂತೀವಿ. ಜೊತೆಗೆ ನ್ಯೂಟ್ರಿಷನ್, ಫುಡ್ ಅನ್ನ ನಾವು ತಗೊಳ್ಳೋದು, ಜೊತೆಗೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದು ನಮ್ಮ ಬಾಡಿ, ಈ ಪ್ರೋಸೆಸ್ಗೆ ನ್ಯೂಟ್ರಿಷನ್ ಅಂತೀವಿ. ಇವೇ 4 ಪ್ರೋಸೆಸ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಸ್ನೇಹಿತರೆ, ಇಲ್ಲಿ ಇವತ್ತು ಯಾವ ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡ್ತೀವಿ ಅಂದ್ರೆ, ಇವತ್ತು ನಾವು ಸ್ಟಡಿ ಮಾಡ್ತಾ ಇರುವಂತದ್ದು ನ್ಯೂಟ್ರಿಷನ್ ಬಗ್ಗೆ ಅಷ್ಟೇ. ಇಂಟ್ರೊಡಕ್ಷನ್ ಸ್ವಲ್ಪ ಕೊಟ್ಟು ನ್ಯೂಟ್ರಿಷನ್. ಇವತ್ತು ನಾನು ನಿಮ್ಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಒಂದಿಷ್ಟು ಜನ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತಿದ್ರಿ. ಆ ಕ್ಲಾರಿಟಿ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಮಿನಿಮಮ್ 360 ಕ್ವಾಲಿಟಿಯನ್ನ ಇಟ್ಕೊಳ್ಳಿ ತಮ್ಮ ವಿಡಿಯೋದಲ್ಲಿ. ಆ ರೀತಿ ಇಟ್ಕೊಂಡ್ರೆ ನಿಮಗೂ ಸಹ ಹೆಚ್ಚು ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಕಾನ್ಸೆಪ್ಟ್ ಈ ಲೆಸನ್ ಅಲ್ಲಿ ನೋಡೋದೇನಂದ್ರೆ, ಅಥವಾ ಇಂಟ್ರೊಡಕ್ಷನ್ ಈ ಲೆಸನ್ ಅಲ್ಲಿ ಇರೋದು ಏನಂದ್ರೆ, ಹೌ ಕ್ಯಾನ್ ವಿ ಡಿಸೈಡ್ something is living or non-living, alive or dead? ಯಾವ ರೀತಿ ನೋಡ್ತೀವಿ? Some animals will be running, some animals will be, that means dog will be barking. ಈಗ ಒಂದೊಂದು ಪ್ರಾಣಿಗಳು ಕೂಗೋದನ್ನ, ಅವು ಮೂವ್ಮೆಂಟ್ ಮಾಡೋದನ್ನ, ಜಂಪ್ ಮಾಡೋದನ್ನ ನೋಡ್ತೀವಿ. ಜೊತೆಗೆ some people in the street they will be shouting. ಸೊಪ್ಪು ತರಕಾರಿ ಮಾಡಿದ್ರೆ ಬರ್ತಾರಲ್ಲ, ಸೊಪ್ಪು ಅದ್ರ ಬಗ್ಗೆ 4 ಕಡೆ ಮಂಡಾಕಿ ಕೂಗ್ತಿರ್ತಾರೆ. ನಾವು ನಮ್ಮ ಫ್ರೆಂಡ್ ಜೊತೆ ಅಡ್ಡಾಡ್ಬೇಕಾದ್ರೆ ಯಾರು ಕೂಗ್ತೀವಿ. ಟೀಚಿಂಗ್ ಮಾಡ್ಬೇಕಾದ್ರೆ ನಾನು ಮಾತಾಡ್ತಾ ಇದ್ದೀನಿ. ಇವೆಲ್ಲ ನೋಡಿದಾಗ ಏನಂತೀವಿ? ವೆನ್ ವಿ ಸೇ ಸಮಥಿಂಗ್ ಈಸ್ ಅಲೈವ್, ದೇ ಕ್ರಿಯೇಟ್ ಸಮಥಿಂಗ್, ದಟ್ ಮೀನ್ಸ್ ದೇ ಶೋ ಸಮ್ ಮೂವ್ಮೆಂಟ್ ಆರ್ ದೇ ಕ್ರಿಯೇಟ್ ಸಮ್ ನಾಯ್ಸ್ ಆರ್ ಸೌಂಡ್ ಈಸ್ ಪ್ರೊಡ್ಯೂಸ್ಡ್. ಈ ರೀತಿನೂ ಸಹ ಅನ್ಕೊಂತೀವಿ. ಆದರೆ ಮಲಗಿರ್ತೀವಿ, ವೆನ್ ವಿ ಆರ್ ಅಸ್ಲಿಂಗ್, ಇನ್ ದಟ್ ಟೈಮ್ ಯೂಶಲಿ ವಿ ಕೆನಾಟ್ ಸಿ ಎನಿ ಮೂವ್ಮೆಂಟ್, ವಿ ಕೆನಾಟ್ ಲಿಸನ್ ಎನಿ ಸೌಂಡ್. ಅಲ್ಲ, ಒಂದಿಷ್ಟು ಜನ ಮಲ್ಕೊಂಡಾಗ ಆ ಮನೆಯಲ್ಲಿರೋರು ಯಾರ್ಯಾರಿಗೂ ಮಲಗಕ್ಕಾಗಿರಬಾರ್ದು ಅಷ್ಟರ ಮಟ್ಟಿಗೆ ಗೊರಕೆ ಸೌಂಡ್ ಕೇಳ್ತಿರುತ್ತೆ. ಅದು ಎಕ್ಸೆಪ್ಷನಲ್, ಅದನ್ನ ಬಿಟ್ಬಿಡ್ರಿ. ಒಂದಿಷ್ಟು ಜನ ನಾವು ಮೂವ್ಮೆಂಟ್ ಇಲ್ಲ ಅಂತ ಹೇಳಿದ್ವಿ, ನಾವು ಒಂದ್ ಹತ್ರ ಮಲ್ಕೊಂಡ್ರೆ ಮನೆ ಪೂರ್ತಿ ರೌಂಡ್ ಹೊಡ್ಕೊಂಡ್ ಬಂದಿರ್ತಾರೆ. ಆ ರೀತಿ ನಿದ್ದೆ ಮಾಡಿರ್ತಾರೆ, ಅದು ಬೇರೆ. ಆದ್ರೆ ಜನರಲ್ ಆಗಿ ನಾವು ಯೂಶುವಲ್ ಆಗಿ ನೋಡೋದೇನು, ವೆನ್ ಸಮ್ ಆರ್ಗನಿಸಮ್ಸ್ ಆರ್ ಸ್ಲೀಪಿಂಗ್, ಮೀನ್ಸ್ ಅನಿಮಲ್ಸ್ ಆರ್ ಸ್ಲೀಪಿಂಗ್, ಇನ್ ದ ಟೈಮ್ ದೇ ವಿಲ್ ನಾಟ್ ಶೋ ಎನಿ ವಿಸಿಬಲ್ ಮೂವ್ಮೆಂಟ್ಸ್, ದೆನ್ ಆಲ್ಸೋ ದೇ ಆರ್ ಲಿವಿಂಗ್. ಹೌ ಕ್ಯಾನ್ ವಿ ಸೇ ಇಟ್? Because in such situation we say that they are living because they are breathing. ಅವು ಬ್ರೀದ್ ಮಾಡ್ತಾ ಇದಾವೆ ಅಂತ. ಓಕೆ, ಬ್ರೀದಿಂಗ್ ಮಾಡ್ತಾ ಇರೋದ್ರಿಂದಾನೇ ನಾವು ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಅಂದ್ರೆ, ಇಫ್ ವಿ ಕನ್ಸಿಡರ್ ದಟ್ ಕ್ರೈಟೀರಿಯಾ, ವಾಟ್ ಅಬೌಟ್ ಪ್ಲಾಂಟ್ಸ್?
ಕ್ಯಾನ್ ವಿ ಸಿ ದ ಬ್ರೀದಿಂಗ್ ಆಫ್ ಪ್ಲಾಂಟ್ಸ್ ಉಸಿರಾಡೋದು ನಿಧಾನಕ್ಕೆ ಉಸಿರು ಬಿಡೋದು. ಯಾವ್ದಾರ ಗಿಡ ಮರ ಮಾಡೋದು ಮಾಡಿದ್ರೆ ಹೆದರಿಕಂಡು ಆ ಮರದ ಹತ್ರ ಹೋಗೋದೇ ಇಲ್ಲ, ಏನೋ ದೆವ್ವ ಐತೆ ಅನ್ಕೊಂಡ್ಬಿಡ್ತೀವಿ. ಹೌದಲ್ಲ? ಯಾಕೆ ಹೇಳ್ತೀವಿ ಅಂದ್ರೆ ವಿ ಕನ್ಸಿಡರ್ ಅನದರ್ ಕ್ರೈಟೀರಿಯಾ ಫಾರ್ ಡಿಸೈಡಿಂಗ್ ಪ್ಲಾಂಟ್ಸ್ ಆರ್ ಲಿವಿಂಗ್ ಆರ್ ನಾನ್ ಲಿವಿಂಗ್. ದಟ್ ಈಸ್ ಇಫ್ ಸಮ್ ಪ್ಲಾಂಟ್ಸ್ ಆರ್ ಗ್ರೀನ್ ಇನ್ ಕಲರ್ ದೆನ್ ವಿ ಕಾಲ್ ದೆಮ್ ಆಸ್ ಲಿವಿಂಗ್. ಯಾಕಂದ್ರೆ ಗ್ರೀನ್ ಕಲರ್ ಭಾಳ ಐತಿ, ಗ್ರೀನ್ ಕಲರ್ ಇಲ್ಲ ಅಂದ್ರೆ ಅದು ಒಣಕೊಂಡು ಹೋಗೈತಿ ಅಂತ ಅನ್ಕೊಂತೀವಿ. ಬಟ್ ಸಮ್ ಪ್ಲಾಂಟ್ಸ್ ಆರ್ ಹ್ಯಾವಿಂಗ್ ದ ಲೀವ್ಸ್ ವಿಚ್ ಆರ್ ಅದರ್ ದ್ಯಾನ್ ಗ್ರೀನ್, ನಾನ್ ಗ್ರೀನ್ ಲೀಫ್ ಇರೋಂಥವು ಸಹ ನೋಡ್ತೀವಿ. ಹೀಗಂದಾಗ ಏನಂತೀವಿ, ಇಲ್ಲ ಅವು ಗ್ರೋತ್ ಅನ್ನು ತೋರಿಸ್ತವೆ ಅಂತೀವಿ. ಹಾಗಾಗಿ ಅವು ಗ್ರೋತ್ ಅನ್ನು ತೋರಿಸೋದ್ರಿಂದ ಲಿವಿಂಗ್ ಅಂತೀವಿ. ಬಟ್ ಇನ್ ಸಮ್ ಪ್ಲಾಂಟ್ಸ್ ವಿ ಕೆನಾಟ್ ಫೈಂಡ್ ಅಪಾರೆಂಟ್ ಅಂದ್ರೆ ಕಣ್ಣಿಗೆ ಕಾಣುವಂತಹ ವಿಸಿಬಲ್ ಗ್ರೋತ್ ಆಲ್ಸೋ ಅಂತ ಪ್ಲಾಂಟ್ಸ್ ಇರ್ತವೆ. ಹಾಗಾದಾಗ ಏನಂತೀವಿ ನಾವು, ಮಾಲಿಕ್ಯುಲರ್ ಲೆವೆಲ್ ನಲ್ಲಿ ಮೂವ್ಮೆಂಟ್ ಇರುತ್ತೆ, ನಮಗೆ ವಿಸಿಬಲ್ ಆರ್ ಅಪಾರೆಂಟ್ ಮೂವ್ಮೆಂಟ್. ಇಫ್ ವಿ ಡೋಂಟ್ ಸಿ ದೆನ್ ಆಲ್ಸೋ ವಿ ಕ್ಯಾನ್ ಸೇ ದೇ ಆರ್ ಲಿವಿಂಗ್ ಬಿಕಾಸ್ ದೇ ಶೋ, ದಟ್ ಮೀನ್ಸ್ ದೇ ವಿಲ್ ಬಿ ಹ್ಯಾವಿಂಗ್ ಮಾಲಿಕ್ಯುಲರ್ ಲೆವೆಲ್ ಮೂವ್ಮೆಂಟ್. ದೆನ್ ಓನ್ಲಿ ವಿ ಕ್ಯಾನ್ ಸೇ ದೇ ಆರ್ ಲಿವಿಂಗ್. ಅಂದ್ರೆ ಏನು, ಈಗ ಜನರಲ್ ಆಗಿ ಇಷ್ಟು ಡಿಸ್ಕಸ್ ಮಾಡಿದ್ವಲ್ಲ, ಇದರಲ್ಲಿ ನಾವು ಐಡೆಂಟಿಫೈ ಮಾಡಿದ್ದೇನು, ಹೌ ಕ್ಯಾನ್ ವಿ ಡಿಸೈಡ್ ಸಮಥಿಂಗ್ ಇಸ್ ಅಲೈವ್ ಆರ್ ಡೆಡ್. ಇನ್ ಜನರಲ್ ದೇ ಶೋ ಗ್ರೋತ್, ನಂತರ ದೇ ವಿಲ್ ಬಿ ಬ್ರೀದಿಂಗ್, ದೇ ವಿಲ್ ಆಲ್ಸೋ ಇಂಟೇಕ್ ಫುಡ್, ದೇ ವಿಲ್ ಶೋ ಮೂವ್ಮೆಂಟ್ ಆಲ್ಸೋ. ಈ ರೀತಿಯ ಎಕ್ಸಾಂಪಲ್ಸ್ ಅನ್ನ ಕೊಡ್ತೀವಿ. ಆದ್ರೆ ರಿಯಲ್ ಆಗಿ ಆಗ್ತಾ ಇರುವಂತಹ ಈ ಎಲ್ಲ ಗ್ರೋತ್ ಆಗಿರ್ಲಿ ಅಥವಾ ಮೂವ್ಮೆಂಟ್ ಆಗಿರ್ಲಿ, ಇದು ಅಪಾರೆಂಟ್ ಅಥವಾ ವಿಸಿಬಲ್ ಆಗಿರ್ಬೇಕು ಅಂತ ಏನಿಲ್ಲ. ಇಟ್ ಕ್ಯಾನ್ ಬಿ ಇನ್ವಿಸಿಬಲ್, ಇಟ್ ಕ್ಯಾನ್ ಬಿ ಇನ್ ದ ಲೆವೆಲ್ ಆಫ್ ಮಾಲಿಕ್ಯೂಲ್ಸ್. ಆದ್ರೆ ಒನ್ ಡೌಟ್ ಬರುತ್ತೆ, ಏನಂದ್ರೆ ಈಗ ಬಹಳ ಭಯ, ಎಲ್ಲಿ ನೋಡಿದ್ರು ಕರೋನಾ, ಫುಲ್ ಕರೋನಾದ ಭಯ ತುಂಬಿದೆ. ಕರೋನಾ ಏನಿದು? ಇಸ್ ಇಟ್ ಬ್ಯಾಕ್ಟೀರಿಯಾ ಆರ್ ವೈರಸ್? ಬ್ಯಾಕ್ಟೀರಿಯಾ ಅಲ್ಲ, ವೈರಸ್. ಈ ವೈರಸಸ್ಸಿನೊಂದು ಪೆಕ್ಯುಲಾರಿಟಿ ಏನಂದ್ರೆ, ಅವು ಯಾವುದಾದ್ರೂ ಲಿವಿಂಗ್ ಬಾಡಿ ಒಳಗಡೆ ಹೋದ್ರೆ ಮಾಲಿಕ್ಯುಲರ್ ಮೂವ್ಮೆಂಟ್ಸ್ ಅನ್ನು ತೋರಿಸ್ತವೆ. ಇಫ್ ಇಟ್ ಈಸ್ ಔಟ್ಸೈಡ್ ಆಫ್ ಎನಿ ಹೋಸ್ಟ್ ದೆನ್ ದೇ ವಿಲ್ ನಾಟ್ ಶೋ ಎನಿ ಮಾಲಿಕ್ಯುಲರ್ ಲೆವೆಲ್ ಮೂವ್ಮೆಂಟ್. ಹಾಗಾಗಿ ಇದನ್ನ ಲಿವಿಂಗ್ ನಲ್ಲೂ ಅಲ್ಲ, ನಾನ್ ಲಿವಿಂಗ್ ನಲ್ಲೂ ಅಲ್ಲ, ಸಪರೇಟ್ ಆಗಿ ಒಂದು ಕ್ಯಾಟಗರಿ ಮಾಡಿ ವೈರಸಸ್ ಅನ್ನು ನಾವು ಇಟ್ಟಿದ್ದೀವಿ. ಈಗ ನಿಮಗೆ ಒಂದು ಕ್ವಶನ್ ಬರ್ಬೋದು, ಅದು ಏನಂದ್ರೆ, ವೈ ಮಾಲಿಕ್ಯುಲರ್ ಮೂವ್ಮೆಂಟ್ಸ್ ಆರ್ ನೀಡೆಡ್? ಈ ಮಾಲಿಕ್ಯುಲರ್ ಲೆವೆಲ್ ನಲ್ಲಿ ಇರುವಂತಹ ಮೂವ್ಮೆಂಟ್ಸ್ ಯಾಕೆ ಬಹಳ ಇಂಪಾರ್ಟೆಂಟ್ ಅಂತ. ಮಾಲಿಕ್ಯೂಲ್ ಅಂದ್ರೆ ಏನು? ಮೊದಲು ಮಾಲಿಕ್ಯೂಲ್ ಅಂದ್ರೆ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ವಿಚ್ ಶೋಸ್ ದಟ್ ಕಾಂಪೌಂಡ್ಸ್ ಆರ್ ದಟ್ ಎಲಿಮೆಂಟ್ಸ್ ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನೊಂದ್ಸಲ ಹೇಳ್ತೀನಿ, ಏನಂದ್ರೆ ಯಾವುದೇ ಒಂದು ಕಾಂಪೌಂಡ್ ಇಂದಾಗಿರ್ಲಿ ಅಥವಾ ಎಲಿಮೆಂಟ್ ಇಂದಾಗಿರ್ಲಿ ಅದರ ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ತೋರಿಸುವಂತಹ ಒಂದು ಸ್ಮಾಲೆಸ್ಟ್ ಪಾರ್ಟಿಕಲ್ಗೆ ಮಾಲಿಕ್ಯೂಲ್ ಅಂತೀವಿ. ಈ ಮಾಲಿಕ್ಯೂಲ್ ಲೆವೆಲ್ ಅಲ್ಲಿ ಮೂವ್ಮೆಂಟ್ ನಡೀತಾ ಇರುತ್ತೆ, ಹಂಗಾಗಿ ಇದು ಲಿವಿಂಗ್ ಅಂತೀವಿ ಅಂತ ಹೇಳಿದ್ವಿ. ಇದು ಬಹಳ ಇಂಪಾರ್ಟೆಂಟ್ ಫೀಚರ್ ಆಫ್ ಲಿವಿಂಗ್ ಆರ್ಗನಿಸಮ್. ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಫಾರ್ ಡಿಸೈಡಿಂಗ್ ಸಮಥಿಂಗ್ ಈಸ್ ಅಲೈವ್ ಆರ್ ಡೆಡ್. ಯಾಕೆ ಈ ಮಾಲಿಕ್ಯುಲರ್ ಮೂವ್ಮೆಂಟ್ ಬೇಕು? ವೈ ಡು ವಿ ನೀಡ್ ಮಾಲಿಕ್ಯುಲರ್ ಲೆವೆಲ್ ಆಫ್ ಮೂವ್ಮೆಂಟ್? ಯಾಕೆಂದ್ರೆ ವಿ ನೋ ದಟ್ ಬಹಳಷ್ಟು ಡೆವಲಪ್ಡ್ ಆರ್ಗನಿಸಮ್ಸ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ನಾವೇನಾಗಿದ್ದೀವಿ, ಅವರ್ ಬಾಡಿ ಈಸ್ ಹ್ಯಾವಿಂಗ್ ನಂಬರ್ ಆಫ್ ಟಿಶ್ಯೂಸ್. ಈಚ್ ಅಂಡ್ ಎವರಿ ಟಿಶ್ಯೂ ಈಸ್ ಸಬ್ ಡಿವೈಡೆಡ್ ಇಂಟು ನಂಬರ್ ಆಫ್ ಸೆಲ್ಸ್. ಇಟ್ ಇಸ್ ಕನ್ಸಿಸ್ಟೆಡ್ ಆಫ್ ಸೆಲ್ಸ್. ಈ ಟಿಶ್ಯೂಗಳು ಸೆಲ್ಗಳಿಂದ ಆಗಿದಾವೆ. ಈ ಸೆಲ್ ಅಷ್ಟೇ ಇದನ್ನ, ಆ ಸೆಲ್ ಅನ್ನ ಮತ್ತೆ ಒಳಗಡೆ ಹೋಗಿ ನೋಡಿದ್ರೆ, ಇನ್ 9th standard ಯು ಲರ್ನ್ಡ್ ಇನ್ ದ ಫಸ್ಟ್ ಲೆಸನ್ ಆಫ್ ಬಯಾಲಜಿ ಇಟ್ ಸೆಲ್ಫ್, ಏನು ಸೆಲ್ ಹ್ಯಾಸ್ ಸೋ ಮೆನಿ ಸೆಲ್ ಆರ್ಗನಲ್ಸ್. ಯಾವುದು? ನ್ಯೂಕ್ಲಿಯಸ್, ನಂತರ ಗಲ್ಜಿ ಅಪಾರಟಸ್, ನೆಕ್ಸ್ಟ್ ಮೈಟೋಕಾಂಡ್ರಿಯಾ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸಾಫ್ಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನಂತರ ಇದು ಗಾರ್ಬೇಜ್ ಕಲೆಕ್ಟರ್, ಯಾವುದು? ಸೂಸೈಡ್ ಬ್ಯಾಗ್ ಆಫ್ ಸೆಲ್, ಲೈಸೋಸೋಮ್. ಇವೆಲ್ಲಗಳು ನೋಡ್ರಿ, ಆ ಸೆಲ್ಲೇ ಬಹಳ ಚಿಕ್ಕದಂದ್ರೆ ಅದ್ರ ಒಳಗಡೆ ಇನ್ನೂ ಸಣ್ಣ ಪಾರ್ಟಿಕಲ್ಸ್ ಇರ್ತವೆ. ಮೇಂಟೆನೆನ್ಸ್ ಆಫ್ ಈಚ್ ಅಂಡ್ ಎವರಿ ಆರ್ಗನಲ್, ಈಚ್ ಅಂಡ್ ಎವರಿ ಸೆಲ್ ರಿಕ್ವೈರ್ಸ್ ದಿಸ್ ಮಾಲಿಕ್ಯುಲರ್ ಲೆವೆಲ್ ಆಫ್ ಮೂವ್ಮೆಂಟ್. ಅದಕ್ಕೋಸ್ಕರ ಏನ್ ಬೇಕು? ಮಾಲಿಕ್ಯುಲರ್ ಲೆವೆಲ್ ನಲ್ಲಿ ಮೂವ್ಮೆಂಟ್ ಆಗ್ಬೇಕಾಗತ್ತೆ. ಅಕಸ್ಮಾತ್ ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ಮೂವ್ಮೆಂಟ್ ಆಗಲಿಲ್ಲಪ್ಪ, ಏನಾಯ್ತು ಅಂತ ಡೌಟ್ ಕೊಡ್ಬೋದು. ಇಫ್ ಮಾಲಿಕ್ಯುಲರ್ ಲೆವೆಲ್ ಮೂವ್ಮೆಂಟ್ ಹ್ಯಾಸ್ ನಾಟ್ ಟೇಕನ್ ಪ್ಲೇಸ್ ದೆನ್ ಈಚ್ ಅಂಡ್ ಎವರಿ ಲಿವಿಂಗ್ ಆರ್ಗನಿಸಮ್ ದಟ್ ಈಸ್ ಸರೌಂಡೆಡ್ ಬೈ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಅಂದ್ರೆ ಸಿಂಗಲ್ ಸೆಲ್ಲರ್ ಆರ್ಗನಿಸಮ್ ಇತ್ತಂದ್ರೆ ಆ ಸೆಲ್ ಸಹ ಏನಾಗಿರುತ್ತೆ, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಜೊತೆ ಅದರಿಂದ ಎಫೆಕ್ಟ್ ಆಗಿರುತ್ತೆ. ಜೊತೆಗೆ ನಮ್ಮ ಎಲ್ಲಾ ಬಾಡಿ ಸಿಸ್ಟಮ್ ಸಹ ಏನಾಗಿರುತ್ತೆ, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಇಂದ ಅಫೆಕ್ಟ್ ಆಗುತ್ತೆ. ಅದರಿಂದ ಏನಾಗ್ಬೋದು, ಈ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಇಂದ ಅಫೆಕ್ಟ್ ಆಗೋದ್ರಿಂದ ನಮ್ಮ ಬಾಡಿ ಸಿಸ್ಟಮ್ ಅಥವಾ ಲಿವಿಂಗ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗ್ಬೋದು ಅಥವಾ ಬ್ರೇಕ್ ಡೌನ್ ಆಗ್ಬೋದು. ಟು ಅವಾಯ್ಡ್ ಸಚ್ ಬ್ರೇಕ್ ಡೌನ್ ಆಫ್ ಅವರ್ ಲಿವಿಂಗ್ ಸಿಸ್ಟಮ್ ವಿ ನೀಡ್ ಟು, ದಟ್ ಮೀನ್ಸ್ ಲಿವಿಂಗ್ ಆರ್ಗನಿಸಮ್ಸ್ ಮಸ್ಟ್ do some basic functions to maintain
ಈವನ್ ದೇ ಆರ್ ಸ್ಲೀಪಿಂಗ್, ಈವನ್ ದೇ ಆರ್ ಸಿಟ್ಟಿಂಗ್ ಜಸ್ಟ್ ವಿತೌಟ್ ಡೂಯಿಂಗ್ ಎನಿಥಿಂಗ್. ಅಂಥ ಸಂದರ್ಭದಲ್ಲೂ ಸಹ ಒಂದಿಷ್ಟು ಬೇಸಿಕ್ ಆಕ್ಟಿವಿಟೀಸ್ ಅನ್ನ, ಫಂಕ್ಷನ್ಸ್ ಅನ್ನ ಮಾಡಲೇಬೇಕು. ಸಚ್ ಫಂಕ್ಷನ್ಸ್, ದ ಫಂಕ್ಷನ್ಸ್ which must be done by organisms for their survival, they are called as life processes. What are the main 4 life processes? Nutrition, respiration, transportation and excretion. ಸ್ನೇಹಿತರೆ, ಇದಿಷ್ಟು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಗ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಈಚ್ ಆಫ್ ದೀಸ್ ಪ್ರೊಸೆಸಸ್? ಈ ಎಲ್ಲ ಪ್ರೊಸೆಸ್ಸಿನ ಸಿಗ್ನಿಫಿಕೆನ್ಸ್ ಏನು? ಯಾಕೆ ಅಂದರೆ, ಇಫ್ ಯು ವಾಂಟ್ ಟು ಡೂ ಎನಿ ಆಕ್ಟಿವಿಟಿ ಆರ್ ಇಫ್ ಯು ವಾಂಟ್ ಟು ಫೈಟ್ ಅಗೇನ್ಸ್ಟ್ ಎನಿ ಬ್ಯಾಕ್ಟೀರಿಯಾ, ವೈರಸ್ ಆರ್ ಫಂಗಸ್ ಎನಿಥಿಂಗ್, ಅದ್ರ ಜೊತೆ ನೀವು ಕರೋನಾ ಜೊತೆ ಆಗಿರಲಿ ಫೈಟಿಂಗ್ ಮಾಡ್ಬೇಕಂದ್ರೆ, ಯಾರ ಜೊತೆ ಫೈಟಿಂಗ್ ಮಾಡ್ಬೇಕಂದ್ರೆ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಇರಬೇಕು. ಆಮೇಲೆ ನಿಮ್ಮ ಬಾಡಿ ಗ್ರೋತ್ ಚೆನ್ನಾಗಿರಬೇಕು. ನೆಕ್ಸ್ಟ್, ಟು ಡೂ ಸೋ ಮೆನಿ ವರ್ಕ್ಸ್ ಯು ನೀಡ್ ಎನರ್ಜಿ. ಇದೆಲ್ಲ ಸಿಗೋದಕ್ಕೆ ಏನ್ ಬೇಕು? ವಿ ಆರ್ ಇನ್ ನೀಡ್ ಆಫ್ ಸೋರ್ಸಸ್ ಆಫ್ ಎನರ್ಜಿ. ಈ ಸೋರ್ಸಸ್ ಆಫ್ ಎನರ್ಜಿ ಇಟ್ ವಿಲ್ ನಾಟ್ ಬಿ ಅವೈಲೇಬಲ್ ಇನ್ಸೈಡ್ ಆಫ್ ಅವರ್ ಬಾಡಿ, ಇಟ್ ವಿಲ್ ಬಿ ದೇರ್ ಔಟ್ಸೈಡ್ ಆಫ್ ಅವರ್ ಬಾಡಿ. ನಮ್ಮ ಬಾಡಿ ಹೊರಗಡೆ ಇರುವಂತಹ ಸೋರ್ಸಸ್ ಆಫ್ ಎನರ್ಜಿಯನ್ನ ನಮ್ಮ ಬಾಡಿ ಒಳಗಡೆ ತಗೊಳೋದಕ್ಕೆ ಯೂಶುವಲಿ ಏನಂತೀವಿ? ಫುಡ್ ಅಂತೀವಲ್ಲ, ಅದನ್ನ ದ ಸೋರ್ಸಸ್ ಆಫ್ ಎನರ್ಜಿ ವಿಚ್ ಆರ್ ದೇರ್ ಔಟ್ಸೈಡ್ ಆಫ್ ಅವರ್ ಬಾಡಿ ಟು ಟೇಕ್ ದೆಮ್ ಇನ್ಸೈಡ್ ಆಫ್ ಅವರ್ ದೇರ್ ಬಾಡಿ ಅಂಡ್ ಇಟ್ಸ್ ಯುಟಿಲೈಸೇಷನ್, ಇಟ್ ಈಸ್ ನೋನ್ ಆಸ್ ನ್ಯೂಟ್ರಿಷನ್. ಇದು ಬಹಳ ಮುಖ್ಯ ಅಂತ ಗೊತ್ತಾಯ್ತು. ಆದ್ರೆ ನಾವು ಒಂದು ವಿಷಯ ಬಹಳ ಸ್ಪೆಷಲ್ ಅನ್ಸೋದೇನಂದ್ರೆ, ಸೋ ಮೆನಿ ಟೈಮ್ಸ್ ವಿ ಕನ್ಸಿಡರ್ ಆಕ್ಸಿಜನ್ ಆಸ್ ಅವರ್ ಫ್ರೆಂಡ್, ಸೇವರ್ ಆಫ್ ಲೈಫ್, ಆರ್ ಕಾರ್ಬನ್ ಡೈಆಕ್ಸೈಡ್ ಆಸ್ ಎನಿಮಿ ಆಫ್ ಅವರ್ ಲೈಫ್ ಅಂತ ಅನ್ಕೊಂತೀವಿ. ಬಟ್ ದ ಸರ್ವೈವಲ್ ಆಫ್ ಅವರ್ ಹ್ಯೂಮನ್ ಬೀಯಿಂಗ್ಸ್ ಆನ್ ದ ಅರ್ತ್, ಇಟ್ ಈಸ್ ಮೇನ್ಲಿ ಡಿಪೆಂಡಿಂಗ್ ಅಪಾನ್ ಕಾರ್ಬನ್ ಬೇಸ್ಡ್ ಫುಡ್ ಸೋರ್ಸಸ್. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಯಾರನ್ನ ಎನಿಮೀಸ್ ಅನ್ಕೊಂಡಿರ್ತೀವಿ ಅವರೇ ನಮಗೆ ಒಳ್ಳೆಯದಿರುವಂಥದ್ದು ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದೇ ಸಲ ಯಾರ ಬಗ್ಗೆನೂ ಡಿಸೈಡ್ ಮಾಡೋದು ಸರಿಯಲ್ಲ. ಕಾರ್ಬನ್ ಬಗ್ಗೆ ಹೇಳ್ತದೆ, ಕಾರ್ಬನ್ ಬೇಸ್ಡ್ ಫುಡ್ ಪ್ರಾಡಕ್ಟ್ಸ್ ಅಥವಾ ಫುಡ್ ಸೋರ್ಸಸ್, ಅವುಗಳ ಮೇಲೆ ನಾವು ಬಹಳ ಡಿಪೆಂಡ್ ಆಗಿರ್ತೀವಿ. ನಿಮಗೆ ಒಂದು ವಿಷಯ ಹೇಳ್ತೀನಿ, ಏನಂದ್ರೆ ಬಹಳ ಜನ ಸನ್ಯಾಸಿಗಳು ಹಿಮಾಲಯ ಅಲ್ಲೆಲ್ಲ 1000 ವರ್ಷ ಬದುಕ್ತಾರೆ, 20 ವರ್ಷ 30 ವರ್ಷ 40 ವರ್ಷ ಊಟನೇ ಮಾಡಲ್ಲ, ಹಂಗೆ ಬದುಕ್ತಾರೆ ಅಂತ. ಸಿಂಪಲ್ ಆಗಿ ಒಂದೇ ಒಂದು ಯೋಚನೆ ಮಾಡಿ, ನಮ್ಮ ಫುಡ್ ಸೋರ್ಸಸ್ ಎಲ್ಲ ಡಿಪೆಂಡ್ ಆಗಿರೋದು, ಮೋಸ್ಟ್ ಆಫ್ ದ ಫುಡ್ ಸೋರ್ಸಸ್ ಆರ್ ಡಿಪೆಂಡಿಂಗ್ ಅಪಾನ್ ವಾಟ್? ಕಾರ್ಬನ್ ಸೋರ್ಸಸ್. ಸ್ವಲ್ಪ ಬೇರೆ ಬೇರೆ ಕಾರ್ಬೋಹೈಡ್ರೇಟು ಬೇರೆ ಬೇರೆ ರೀತಿಯ ಫಾರ್ಮೇಷನ್ ಅಲ್ಲಿ ಇರ್ತಾವೆ ಅಷ್ಟೇ. ಅದು ಏರ್ನಲ್ಲಿದ್ರೆ, ಜೊತೆಗೆ ವಾಟರ್, ನೀರು ಸಿಗೋ ಹತ್ರ ಇರ್ತಾರೆ ನೋಡಿ. ಇವೆರಡು ಸಿಕ್ತಂದ್ರೆ ಆರಾಮಾಗಿ ಅವರು ಸರ್ವೈವ್ ಆಗ್ಬೋದು. ಈ ರೀತಿ ಏನಾದರೂ ಅವ್ರ ಮೆಕ್ಯಾನಿಸಮ್ ಅನ್ನ ಮಾಡ್ಕೊಂಡಿರ್ಬೋದು. ಓಕೆ, ಅದೇನು ಬೇಕಾಗಿಲ್ಲ, ಸುಮ್ಮನೆ ನಿಮಗೆ ನಾಲೆಜ್ ಇರ್ಲಿ ಅಂತ ಹೇಳಿದೆ. ಈಗ ಕಾರ್ಬನ್ ಐಟಮ್ಸ್ ಬಹಳ ಅಂದ್ರೆ ಮೋಸ್ಟ್ ಆಫ್ ದ ಫುಡ್ ಸೋರ್ಸಸ್ ಆರ್ ಬೇಸ್ಡ್ ಆನ್ ಕಾರ್ಬನ್ ಐಟಮ್ಸ್. ಇದು ಆಗಿದ ನಂತರ ಈಗ ಈ ಕಾರ್ಬನ್ ಐಟಮ್ಸ್ ಇನ್ನೊಂದೇನೋ ತಗೊಂಡ್ವಿ, ಬಟ್ ಈಚ್ ಅಂಡ್ ಎವ್ರಿಥಿಂಗ್ ವಿಲ್ ನಾಟ್ ಬಿ ದೇರ್ ಇನ್ ದ ಸೇಮ್ ಮ್ಯಾನರ್ ಇನ್ ವಿಚ್ ವೇ ವಿ ವಾಂಟ್. ನಮಗೆ ಯಾವ ರೀತಿ ಬೇಕೋ ಅದೇ ರೀತಿ ಇರಲ್ಲ. So many things, whatever we need, it will be there in the nature, but it will not be there in the nature in the form which we want. ನಮಗೆ ಯಾವ ರೀತಿ ಬೇಕು ಅದೇ ಫಾರ್ಮ್ ನಲ್ಲಿ ಇರಲ್ಲ. ಅದನ್ನ ಏನ್ ಮಾಡ್ಬೇಕು ನಾವು? ಅದನ್ನ ಚೇಂಜ್ ಮಾಡ್ಕೊಳ್ಳೋಂತಹ ಒಂದು ಕೆಪಾಸಿಟಿ ಅಥವಾ ಮೆಕ್ಯಾನಿಸಮ್ ಶುಡ್ ಬಿ ದೇರ್ ಇನ್ಸೈಡ್ ಆಫ್ ಅವರ್ ಬಾಡಿ. ಸಮ್ ಥಿಂಗ್ಸ್ ವಿಚ್ ವಿಲ್ ಬಿ ದೇರ್ ಇನ್ ದ ಸೋರ್ಸ್ ಆಫ್ ಫುಡ್ ವಿಚ್ ಮಸ್ಟ್ ಬಿ ಬಿಲ್ಡ್ ಅಪ್. ಅದಕ್ಕೆ ಇನ್ನೊಂದೇನೋ ಸೇರಿಸಿ ಅದನ್ನ ಬಿಲ್ಡ್ ಅಪ್ ಮಾಡಬೇಕು. ಸಮ್ಟೈಮ್ಸ್ ದ ಸಮಥಿಂಗ್ ಶುಡ್ ಬಿ ಆಡೆಡ್, ದಟ್ ಮೀನ್ಸ್ ರಿಮೂವ್ಡ್ ಔಟ್ ಆರ್ ಬ್ರೋಕನ್ ಡೌನ್. ಇದನ್ನು ಮಾಡಬೇಕು. ಈಗ ಆಡ್ ಮಾಡೋದು ಅಥವಾ ರಿಮೂವ್ ಮಾಡೋದು, ಇಂಥ ಪ್ರೋಸೆಸ್ಗಳು ಕಂಟಿನ್ಯೂಸ್ ಆಗಿ ನಡೀತಾನೆ ಇರಬೇಕಾಗುತ್ತೆ ನಮ್ಮ ಬಾಡಿ ಒಳಗಡೆ. ಸಚ್ ಪ್ರೋಸೆಸ್ ಆಫ್ ಬಿಲ್ಡಿಂಗ್ ಅಪ್ ಆರ್ ಬ್ರೇಕಿಂಗ್ ಡೌನ್, ದೀಸ್ ಆರ್ ಕ್ಯಾರಿಡ್ ಔಟ್ ಬೈ ಕೆಮಿಕಲ್ ರಿಯಾಕ್ಷನ್ಸ್, ಮೇನ್ಲಿ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ನೋಡ್ರಿ, ಆಕ್ಸಿಜನ್ ಅನ್ನು ಆಡ್ ಮಾಡಿದ್ರೆ ಆಕ್ಸಿಡೇಷನ್ ಅಂತೀವಿ, ಆಕ್ಸಿಜನ್ ಅನ್ನ ರಿಮೂವ್ ಮಾಡಿದ್ರೆ ರಿಡಕ್ಷನ್ ಅಂತೀವಿ, ಅಥವಾ ಹೈಡ್ರೋಜನ್ ಅನ್ನ ಆಡ್ ಮಾಡಿದ್ರೆ ರಿಡಕ್ಷನ್ ಅಂತೀವಿ. ಈ ರೀತಿ ರಿಡಕ್ಷನ್ ಅಥವಾ ಆಕ್ಸಿಡೇಷನ್ ಅಂತ ಕೆಮಿಕಲ್ ಪ್ರೋಸೆಸ್ ಏನಿದಾವೆ ಇವುಗಳಿಂದಾನೆ ಈ ಎಲ್ಲ ರೀತಿಯ ಚೇಂಜ್ ಆಗುವಂಥದ್ದು. ಏನು? ಈ ಫುಡ್ ಪ್ರಾಡಕ್ಟ್ಸ್ ಅನ್ನ, ಫುಡ್ ಐಟಮ್ಸ್ ಅನ್ನ ನಾವು ಏನ್ ತಗೊಂಡಿರ್ತೀವಿ ಅದನ್ನ ನಮಗೆ ಬೇಕಾದ ಫಾರ್ಮ್ ನಲ್ಲಿ ನಾವು ಅದನ್ನ ಚೇಂಜ್ ಮಾಡ್ಕೊಳ್ಳುವಂತಹ ಮೆಕ್ಯಾನಿಸಮ್ ಸಹ ಬೇಕು. ಇನ್ ಅವರ್ ಲೈಫ್ ಆಲ್ಸೋ ವಿ ವಿಲ್ ನಾಟ್ ಗೆಟ್ ಆಲ್ ದ ಥಿಂಗ್ಸ್ ವಾಟ್ ಎವರ್ ವಿ ವಾಂಟ್ ಇನ್ ದ ಸೇಮ್ ವೇ, ಬಟ್ ಎವ್ರಿಥಿಂಗ್ ಇಸ್ ದೇರ್ ಇನ್ ದ ನೇಚರ್, ಎವ್ರಿಥಿಂಗ್ ಇಸ್ ದೇರ್ ಇನ್ ದ ವರ್ಲ್ಡ್, ಬಟ್ ವಿ ಮಸ್ಟ್ ಬಿ ಹ್ಯಾವಿಂಗ್ ಒನ್ ಕೆಪಾಸಿಟಿ ಟು ಆಲ್ಟರ್ ದೋಸ್ ಅಕಾರ್ಡಿಂಗ್ ಟು ಅವರ್ ನೀಡ್. ನಮಗೆ ಹೆಂಗ್ ಬೇಕು ಆ ರೀತಿ ಅವುಗಳನ್ನ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟು ನನಗೆ ಅದು ಸಿಕ್ಕಿದ್ರೆ ನಾನು ಏನೋ ಅಚೀವ್ಮೆಂಟ್ ಮಾಡ್ತಿದ್ದೆ, ಇದು ಸಿಕ್ಕಿದ್ರೆ ನಾನು ಇನ್ನೇನೋ ಅಚೀವ್ಮೆಂಟ್ ಮಾಡ್ತಿದ್ದೆ, ನನಗೆ ಯಾರೋ ಹಂಗ್ ಮಾಡ್ಬಿಟ್ರು ಹಾಗಾಗಿ ನನ್ನ ಜೀವನದಾಗ ಏನು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ ಅಂತ ಹತ್ಕಂತ ಕುತ್ಕೊಂಡೆ ಅಂತ ಗಳಗಳ ಹತ್ಕಂತ ಕುತ್ಕೊಂಡ್ರೆ ಯಾರು, ಯಾವ ಟೀಚರ್ಸ್ ಬರಲ್ಲ, ಯಾವ ಸ್ವಾಮಿಗಳು ಬರಲ್ಲ. ನೀವು ನಿಮ್ಮ ಪಕ್ಕದಲ್ಲಿರುವಂಥ ಸಿಚುವೇಶನ್ ಏನೇ ಇದ್ರೂ ಸಹ ವಿ ಹ್ಯಾವ್ ಟು ಕನ್ವರ್ಟ್ ಇಟ್. ಇಫ್ ಇಟ್ ಈಸ್ ಬಿಲ್ಡ್ ಅಪ್ ಅದನ್ನ ಬಿಲ್ಡ್ ಅಪ್ ಮಾಡ್ರಿ, ಇಫ್ ಇಟ್ ನೀಡ್ಸ್ ಟು ಬಿ ಬ್ರೋಕನ್ ಡೌನ್
ದೆನ್ ಇಟ್ ಕ್ಯಾನ್ ಬಿ ಯೂಸ್. ದೆನ್ ನೀವೇನ್ ಮಾಡ್ಬೇಕಂದ್ರೆ ಬ್ರೋಕನ್ ಡೌನ್ ಆದ್ರೂ ಮಾಡಿ ನಮ್ಮ ನೆಸೆಸಿಟಿಗೆ ತಕ್ಕಂಗೆ ಯೂಸ್ ಮಾಡಬೇಕು. ಆ ರೀತಿ ಪ್ರೋಸೆಸ್ ಆಗಬೇಕು. ಅದು ಎಲ್ಲ ಆಗ್ಬೇಕಂದ್ರೆ ಏನ್ ಹೇಳಿದೆ, ಆಕ್ಸಿಡೇಷನ್ ಅಥವಾ ರಿಡಕ್ಷನ್, ಸಚ್ ಪ್ರೋಸೆಸಸ್ ಆರ್ ಡನ್. ನೆಕ್ಸ್ಟ್, ಈಗ ಈ ರೆಸ್ಪಿರೇಷನ್ ಅಂದ್ರೆ ಏನು, ಬ್ರೇಕಿಂಗ್ ಡೌನ್ ಆಫ್ ಫುಡ್ ಟು ರಿಲೀಸ್ ಎನರ್ಜಿ, ಅದನ್ನ ಮಾಡ್ಬೇಕಾಗುತ್ತೆ. ಅದ ನಂತರ ಟ್ರಾನ್ಸ್ಪೋರ್ಟೇಷನ್. ಈಗ ಟ್ರಾನ್ಸ್ಪೋರ್ಟೇಷನ್ ಯಾಕೆ ಇಂಪಾರ್ಟೆಂಟ್ ನೀವು ಹೇಳಿ. ಇಫ್ ಇಟ್ ಇಸ್ ಸಿಂಗಲ್ ಸೆಲ್ಯುಲರ್ ಆರ್ಗನಿಸಮ್, unicellular organism, in such situation there is not at all any need of transporting system, because directly it will be in contact with external environment ಅಥವಾ ಸರೌಂಡಿಂಗ್, ಅದ್ರ ಜೊತೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಇರುತ್ತೆ. ಹಾಗಾಗಿ ಆ ಎನ್ವಿರಾನ್ಮೆಂಟ್ ನ ಜೊತೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಇರೋದ್ರಿಂದ ದಟ್ ಸೆಲ್ ಡೈರೆಕ್ಟ್ಲಿ ಗೆಟ್ಸ್ ದ ಆಕ್ಸಿಜನ್ ಅಂಡ್ ಲೀವ್ಸ್ ದ ಕಾರ್ಬನ್ ಡೈಆಕ್ಸೈಡ್. ಆರ್ ಇಫ್ ಇಟ್ ನೀಡ್ಸ್ ದ ಕಾರ್ಬನ್ ಡೈಆಕ್ಸೈಡ್ ವಿಲ್ ಡೈರೆಕ್ಟ್ಲಿ ಟೇಕ್ ಅಂಡ್ ಡೈರೆಕ್ಟ್ಲಿ ಲೀವ್ ಬೈ ಡಿಫ್ಯೂಷನ್ ಮೆಥಡ್. ಅಥವಾ ಫುಡ್ ಬೇಕಾಗಿತ್ತು, ಏನೇ ಬೇಕಾಗಿತ್ತು ಡೈರೆಕ್ಟ್ ಆಗಿ ತಗೊಳೋದು, ಬ್ಯಾಡ ಆದ ತಕ್ಷಣ ಅದನ್ನ ಡೈರೆಕ್ಟ್ ಆಗಿ ಆ ಸರ್ಫೇಸ್ ಆಫ್ ದ ಬಾಡಿಯಿಂದಾನೆ ರಿಲೀಸ್ ಮಾಡಿಬಿಡುತ್ತೆ. ಸಿಂಪಲ್ ಡಿಫ್ಯೂಷನ್ ಇಸ್ ಇನಫ್ ಫಾರ್ ಯುನಿಸೆಲ್ಯುಲರ್ ಆರ್ಗನಿಸಮ್ಸ್. ಬಟ್ ವೆನ್ multicellular organisms are there, simple diffusion is not enough. Each and every cell of our body is not directly in contact with external environment. ಇದು ಇನ್ ಟೆಕ್ಸ್ಟ್ ಕ್ವಶನ್ ಅಲ್ಲೂ ಇದೆ. It is impossible to depend upon only diffusion to get oxygen or any food products. ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಡಿಫ್ಯೂಷನ್ ಅಂದ್ರೆ ಆಲ್ರೆಡಿ ಯು ಲರ್ನ್ ಅಬೌಟ್ ಇಟ್ ಇನ್ ಲಾಸ್ಟ್ ಇಯರ್. ಡಿಫ್ಯೂಷನ್ ಅಂದ್ರೆ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್. ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಬಹಳ ಇದೆ ಸೆಲ್ ಒಳಗಡೆ, ಹೊರಗಡೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಇಲ್ಲಿ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಇರೋದ್ರಿಂದ ಒಳಗಡೆಯಿಂದ ಹೊರಗಡೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಅಥವಾ ಆಕ್ಸಿಜನ್ ಕಾನ್ಸಂಟ್ರೇಷನ್, ಇಫ್ ಇಟ್ ಇಸ್ ಮೋರ್ ಔಟ್ಸೈಡ್ ದ್ಯಾನ್ ಇನ್ಸೈಡ್, ದೆನ್ ಆಕ್ಸಿಜನ್ ಒಳಗಡೆ ಬರುತ್ತೆ. ಏನದು ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಡ್ಯೂ ಟು ದ ವೇರಿಯೇಷನ್ ಇನ್ ದ ಕಾನ್ಸಂಟ್ರೇಷನ್ ಇಸ್ ನೋನ್ ಆಸ್ ಡಿಫ್ಯೂಷನ್. ಇಷ್ಟು ಡಿಫ್ಯೂಷನ್ ಇಂದಾನೆ ಯೂನಿಸೆಲ್ಯುಲರ್ ಇದ್ರೆ ಎಲ್ಲ ಪ್ರೋಸೆಸ್ ಆಗುತ್ತೆ. ಆದ್ರೆ ಮಲ್ಟಿ ಸೆಲ್ಯುಲರ್ ಇದ್ದಾಗ ಈ ರೀತಿಯ ಓನ್ಲಿ ಡಿಫ್ಯೂಷನ್ ಇಸ್ ನಾಟ್ ಸಫಿಷಿಯಂಟ್ ಫಾರ್ ಟ್ರಾನ್ಸ್ಪೋರ್ಟೇಷನ್. ಸೊ ನಮಗೆ ಗೊತ್ತು, ಈಚ್ ಅಂಡ್ ಎವರಿ ಸೆಲ್ ಈಸ್ ಹ್ಯಾವಿಂಗ್, ಆರ್ ಈಚ್ ಅಂಡ್ ಎವರಿ ಟಿಶ್ಯೂ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ರೆಸ್ಪಾನ್ಸಿಬಿಲಿಟಿ. ಅಡಿಗೆ ಮಾಡೋರು ಅಂದ್ರೆ ಅಡಿಗೆ ಭಟ್ರ ಬೇರೆ ಇರ್ತಾರ, ಅವ್ರ ಕೆಲಸ ಅದೇ, ಅವ್ರು ಈ ಕಡೆಗೆ ಬಂದು ಬೇರೆ ಕೆಲಸ ಮಾಡಲ್ಲ. ಅಥವಾ ಇಲ್ಲೇನದು ಪೊಲೀಸ್ ಅವರಿದ್ರೆ ಅವ್ರ ಕೆಲಸನೇ ಬೇರೆ. ಅಂದ್ರೆ ನಾನು ಹೇಳ್ತಾ ಇರೋದು ಇಮ್ಯುನಿಟಿಯನ್ನ ಕಂಟ್ರೋಲ್ ಮಾಡುವಂತ ನಮ್ಮ ಬಾಡಿಯ ಸೆಲ್ಸ್ ಅವನಷ್ಟೇ ಕೆಲಸ ಮಾಡ್ತವೆ. ಮೂವ್ಮೆಂಟ್ಸ್ ಅನ್ನ ಕೊಡುವಂತ ಬಾಡಿ ಸೆಲ್ಸ್ ಅವನಷ್ಟೇ ಕೆಲಸ ಮಾಡ್ತವೆ. ಹಾಗಾಗಿ ಈಚ್ ಅಂಡ್ ಎವರಿ ಟಿಶ್ಯೂ ಆರ್ ಸೆಲ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಡ್ಯೂಟಿ. ದೆನ್ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸಪ್ಲೈಯಿಂಗ್ ಪ್ರಿಪೇರ್ಡ್ ಫುಡ್ ಆರ್ ಎನರ್ಜಿ ಟು ಈಚ್ ಅಂಡ್ ಎವರಿ ಸೆಲ್ ಆಫ್ ದ ಬಾಡಿ. ಸಚ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ವರ್ಕ್ ಇಸ್ ನೋನ್ ಆಸ್ ಟ್ರಾನ್ಸ್ಪೋರ್ಟೇಷನ್. ಈಗ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಇಂಪಾರ್ಟೆನ್ಸ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ನ್ಯೂಟ್ರಿಷನ್ ಇಂಪಾರ್ಟೆನ್ಸ್ ಏನು ಮತ್ತು ರೆಸ್ಪಿರೇಷನ್ ಎನರ್ಜಿ ರಿಲೀಸ್ ಮಾಡುವಂತದ್ರ ಇಂಪಾರ್ಟೆನ್ಸ್ ಏನು. ರಿಲೀಸ್ ಮಾಡಿಲ್ಲ ಅಂದ್ರೆ ನಮ್ಮ ಬಾಡಿಗೆ ಬೇಕಾದಂತ ಎನರ್ಜಿನೂ ಸಿಗಲ್ಲ, ಜೊತೆಗೆ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಮತ್ತೆ ರಿಪೇರ್ ಮಾಡ್ಬೇಕಾದ್ರೆ ಬೇಕಾದಂತ ಎಷ್ಟೊಂದು ಕೆಲಸಗಳಿಗೆ ಎನರ್ಜಿ ಅದಕ್ಕೂ ಸಿಗಲ್ಲ. ಹೊರಗಡೆ ಕೆಲಸ ಅಷ್ಟೇ ಅಲ್ಲ, ಒಳಗಡೆನೂ ಬಹಳಷ್ಟು ಕೆಲಸ ನಡೀತಿರುತ್ತೆ, ಅದಕ್ಕೂ ಸಹ ಎನರ್ಜಿ ಸಿಗಲ್ಲ. ನಂತರ ಟ್ರಾನ್ಸ್ಪೋರ್ಟೇಷನ್ ಈಗಿನ ಹೇಳಿದೆ, ಅದರ ಇಂಪಾರ್ಟೆನ್ಸ್ ಏನಂತ. ನೆಕ್ಸ್ಟ್ ಎಕ್ಸ್ಕ್ರೀಷನ್. ಎಕ್ಸ್ಕ್ರೀಷನ್ ಅಂದ್ರೆ ವೆನ್ ಎವರ್ ಕೆಮಿಕಲ್ ರಿಯಾಕ್ಷನ್, ಈಗ ಹೇಳಿದೆ ಆಕ್ಸಿಡೇಷನ್ ರಿಡಕ್ಷನ್, ಈ ರೀತಿ ಕೆಮಿಕಲ್ ರಿಯಾಕ್ಷನ್ ಒಳಗಡೆ ಆಗ್ತಾ ಇರುತ್ತೆ ಅಂತ ಹೇಳಿದೆ. Whenever any chemical reaction is taking place, it produces byproducts. These byproducts are so many times they are very toxic. They can create so many problems. ಹಾಗಾಗಿ ಇಂತಹ ಪ್ರಾಬ್ಲಮ್ಸ್ ಅನ್ನು ನಾವು ಕ್ರಿಯೇಟ್ ಮಾಡೋದ್ರಿಂದ ಅವುಗಳಿಂದ ಸಹ ನಾವು ಸೇಫ್ ಆಗ್ಬೇಕಂದ್ರೆ we have to remove unwanted waste products and toxic substances from our body. Otherwise, our living system will collapse or it will get serious problems. ಸ್ನೇಹಿತರೆ, ಈಗ ನಿಮಗೆ ಸಿಗ್ನಿಫಿಕೆನ್ಸ್ ಆಫ್ ಈಚ್ ಪ್ರೋಸೆಸಸ್ ಇದಿಷ್ಟು ಸರಿಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸ್ನೇಹಿತರೆ, ಇದಿಷ್ಟು ಅರ್ಥ ಆಗಿತ್ತಂದ್ರೆ ದಯವಿಟ್ಟು ಈಗಾಗಲೇ ಹೇಳಿದ್ದೀನಿ, ನೀವು ಸುಮ್ಮನೆ ಕುತ್ಕೊಂಡಿದ್ರೆ ಮಾಡ್ತಿಲ್ಲ ಅಂತ ಅನ್ನೋ ರೀತಿ ಬೇಡ. ದಯವಿಟ್ಟು ಪಾಯಿಂಟ್ಸ್ ಅನ್ನ ಮಾಡ್ತಾ ಇರಿ. ಇದನ್ನ ಮುಗಿದ ನಂತರ ನಾವು ನ್ಯೂಟ್ರಿಷನ್ ಬನ್ನಿ. ನ್ಯೂಟ್ರಿಷನ್ ಅಂದ್ರೆ ಏನು? ಇಟ್ ಇಸ್ ದ ಪ್ರೋಸೆಸ್ ಆಫ್ intake of food and utilization by the body. There are two types of nutrition. One autotrophic nutrition, second one heterotrophic nutrition. Autotrophic nutrition ಅಂದ್ರೆ it is a mode of nutrition. It is a process of taking in food and utilization by the body ಅಂದ್ವಲ್ಲ, ಅದಿಷ್ಟು ಸೇರಿ ಮೋಡ್ ಅಂತ ಇಲ್ಲಿ ಹೇಳಿದ್ವಿ ಅಷ್ಟೇ. ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗನಿಸಮ್ಸ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್ ಬೈ ಯೂಸಿಂಗ್ ಸಿಂಪಲ್ ಇನ್ಆರ್ಗಾನಿಕ್ ಸಬ್ಸ್ಟೆನ್ಸಸ್. ಅರ್ಥ ಆಯ್ತಾ? Autotrophic nutrition ಅಂದ್ರೆ it is a mode of nutrition in which organisms produce their own food by using simple inorganic substances. ಇದರಲ್ಲಿ ಮುಖ್ಯವಾಗಿ ನಾವು ಸ್ಟಡಿ ಮಾಡೋದು ಫೋಟೋಸಿಂಥಸಿಸ್. ಆದ್ರೆ ನಿಮಗೆ ಹೈಯರ್ ಕ್ಲಾಸ್ ನಲ್ಲಿ ಬಯಾಲಜಿ ಇನ್ನೂ ಚೆನ್ನಾಗಿ ಓದ್ಕೊಂತ
ಕೆಮೋ ಸಿಂಥಸಿಸ್ ಅಂತಾನೂ ಸಹ ಬರುತ್ತೆ. ಅದೇನು ಈಗ ಈ ವರ್ಷ ಮಾಡೋದು ಡೈರೆಕ್ಟ್ ಆಗಿ ಫೋಟೋಸಿಂಥಸಿಸ್ ಯಾವ ರೀತಿ ಆಗುತ್ತೆ ನಿಮಗೆ ಗೊತ್ತು. ಫ್ರಮ್ ಯುವರ್ ಲೋಯರ್ ಕ್ಲಾಸಸ್ ಯು ಹ್ಯಾವ್ ಬಿನ್ ಸ್ಟಡಿಂಗ್ ಅಬೌಟ್ ಫೋಟೋಸಿಂಥಸಿಸ್. ಕನ್ನಡದಲ್ಲಿ ಕಿರಣಜನ್ಯ ಸಂಯೋಗ ಕ್ರಿಯೆ, ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ನಾವು ಓದಿದ್ವಿ. ಇಲ್ಲಿ ಫೋಟೋಸಿಂಥಸಿಸ್, ಹಿಯರ್ ದ ವರ್ಡ್ ಹ್ಯಾಸ್ ಫೋಟೋ, ದಟ್ ವರ್ಡ್ ಅಂಡ್ ಸಿಂಥಸಿಸ್. ಸಿಂಥಸಿಸ್ ಅನ್ನ ಏನ್ ಮಾಡುತ್ತೆ? ಫುಡ್ ಅನ್ನ ಅಥವಾ ಸ್ಟಾರ್ಚ್ ಅನ್ನ ಸಿಂಥಸೈಸ್ ಮಾಡುತ್ತೆ. ಏನನ್ನ ಯೂಸ್ ಮಾಡಿ? ಫೋಟೋ ಅಂದ್ರೆ ನಮ್ಮ ಫೋಟೋ, ನಿಮ್ಮ ಫೋಟೋ. ಸನ್ಲೈಟ್, ಫೋಟೋ ಅಂದ್ರೆ ಲೈಟ್ ಅಂತ. ಸನ್ಲೈಟ್ ಅನ್ನ ಯೂಸ್ ಮಾಡಿ ಫುಡ್ ಅನ್ನ ಪ್ರೊಡಕ್ಷನ್ ಮಾಡೋದನ್ನ ಫೋಟೋಸಿಂಥಸಿಸ್ ಅಂತೀವಿ. ನಿಮಗೆ ಗೊತ್ತಿದ್ದು ಇದರಲ್ಲಿ ಯಾವ ಪ್ರಮುಖವಾದಂತ ಪಾರ್ಟ್ಸ್ ಇದೆ. ವಾಟ್ ಆರ್ ದ ಮೇನ್ ಆರ್ ವಾಟ್ ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಫೋಟೋಸಿಂಥಸಿಸ್? 1. ಸನ್ಲೈಟ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಫೋಟೋಸಿಂಥಸಿಸ್. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಏನ್ ಮಾಡಿದ್ದಾರೆ? 6.1 ಈ ಆಕ್ಟಿವಿಟಿಯನ್ನ ಇಟ್ಟಿದ್ದಾರೆ. ಈ 6.1 ಆಕ್ಟಿವಿಟಿ ಸನ್ಲೈಟ್ ನ ಇಂಪಾರ್ಟೆನ್ಸ್ ಅನ್ನ ಮತ್ತು ಕ್ಲೋರೋಫಿಲ್ ನ ಇಂಪಾರ್ಟೆನ್ಸ್ ಅನ್ನ ನಿಮಗೆ ತೋರಿಸುತ್ತೆ. ಇದಕ್ಕೆ 6.2 ಆಕ್ಟಿವಿಟಿ, ಸೆಕೆಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಫ್ ಫೋಟೋಸಿಂಥಸಿಸ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಆ ಕಾರ್ಬನ್ ಡೈಆಕ್ಸೈಡ್ ನ ಇಂಪಾರ್ಟೆನ್ಸ್ ಅನ್ನ ತೋರ್ಸಕ್ಕೆ ಏನ್ ಮಾಡಿದ್ದಾರೆ? 6.2 ಆಕ್ಟಿವಿಟಿಯನ್ನ ನಿಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ಮೊದಲು ಈಗ ಈ ಫೋಟೋಸಿಂಥಸಿಸ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಿಮಗೆ ಗೊತ್ತಿರೋದನ್ನೇ ಸ್ವಲ್ಪ ಫಾಸ್ಟ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ. ಇನ್ ಫೋಟೋಸಿಂಥಸಿಸ್, ಪ್ಲಾಂಟ್ produces or synthesizes or prepares its own food by using simple inorganic substances, mainly water, which has been taken by the roots, and carbon dioxide, which is taken by stomata. Stomata andrenu, these are the small pores, small holes which are there on the leaves. ಈ ಎಲೆಗಳ ಮೇಲಿರುವಂತ ಚಿಕ್ಕ ಚಿಕ್ಕ ಹೋಲ್ಸ್ಗಳನ್ನು ಏನಂತೀವಿ ನಾವು? ಸ್ಟೊಮ್ಯಾಟಾ ಅಂತೀವಿ. ಈ ಸ್ಟೊಮ್ಯಾಟಾದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಳುತ್ತೆ. ಹಾಗಾದ್ರೆ ಕಾರ್ಬನ್ ಡೈಆಕ್ಸೈಡ್ ತಗೊಳಕ್ಕೆ ಸ್ಟೊಮ್ಯಾಟಾ ಅಂದ್ರೆ ಈ ಸನ್ಲೈಟ್ ಅನ್ನು ಹೇಳ್ಕೊಳ್ಳೋದು ಯಾವುದು? ಸೋಲಾರ್ ಪ್ಯಾನಲ್ ಯಾವ್ದಾರು ಕೊಟ್ಟಿರ್ಬೇಕಲ್ಲ ದೇವರಲ್ಲಿ, ಯಾವುದು? ದಟ್ ಸೋಲಾರ್ ಪ್ಯಾನಲ್ ಈಸ್ ಕ್ಲೋರೋಫಿಲ್. ಅದರಲ್ಲಿರುವಂತ ಕ್ಲೋರೋಪ್ಲಾಸ್ಟ್ಗಳು ಅದೇನ್ ಮಾಡುತ್ತೆ? ಸನ್ಲೈಟ್ ಅನ್ನ ಹೇಳ್ಕೊಳ್ಳುತ್ತೆ. ಈ ರೀತಿ ತಗೊಂಡು ಫುಡ್ ಈಸ್ ಪ್ರೊಡ್ಯೂಸ್ಡ್, ಫುಡ್ ಈಸ್ ಸಿಂಥಸೈಸ್ಡ್. ಈ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ ಲೆಸನ್ ವಿಚ್ ವಿ ಕಂಪ್ಲೀಟೆಡ್ ವಾಸ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್. ಅದೇ ರೀತಿ ಇಲ್ಲಿ ಬರೆದಿದ್ದೀನಿ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯ ಡೌಟ್ ಇರೋಲ್ಲ. ಇಲ್ಲಿ ನೋಡಿ, ರಿಯಾಕ್ಟೆಂಟ್ ಸೈಡ್ ಏನಿದಾವೆ? 6 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್, 12 ವಾಟರ್. ಇಲ್ಲಿ ಎಲ್ಲಿಂದ ತಗೊಂಡಿದೆ? ಇದನ್ನ ಸ್ಟೊಮ್ಯಾಟದಿಂದ ತಗೊಂಡಂತಹ ಕಾರ್ಬನ್ ಡೈಆಕ್ಸೈಡ್ 6 ಮಾಲಿಕ್ಯೂಲ್ಸ್ ಅನ್ನ ರೂಟ್ಸ್ ಇಂದ ತಗೊಂಡಿರುವಂತಹ 12 ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಷನ್ ಆದಾಗ ಹೇಗೆ ರಿಯಾಕ್ಷನ್ ಆಗುತ್ತೆ? ನಿನ್ನೆ ಹೇಳಿದೆ, ನಿಮ್ಮೊಮ್ಮೆ ಅಡಿಗೆ ಮಾಡ್ಬೇಕಾದ್ರೆ ಯಾವ್ದಾರು ಒಂದು ಗ್ಯಾಸ್ ಸ್ಟವ್ನು, ಎಲೆಕ್ಟ್ರಿಸಿಟಿ ಸ್ಟವ್ನು ಅಥವಾ ಸೋಲಾರ್ ಸ್ಟವ್ನು ಯಾವ್ದೋ ಬೇಕಂತ ಹೇಳಿದ್ನಲ್ಲ, ಅದೇ ರೀತಿ ಇಲ್ಲಿ ಸೋಲಾರ್ ಲೈಟ್ ಅನ್ನ ಬಳಸ್ಕೊಡೋದು ಯಾವುದು? ಕ್ಲೋರೋಫಿಲ್. ಕ್ಲೋರೋಫಿಲ್ ನ ಪ್ರೆಸೆನ್ಸ್ ನಲ್ಲಿ ಅದನ್ನ ಹಿಡ್ಕೊಂಡು ಇಲ್ಲಿ ನೋಡಿ, ಗ್ಲೂಕೋಸ್ ಅಂಡ್ ಆಕ್ಸಿಜನ್ ಅಂಡ್ ವಾಟರ್, ದೀಸ್ ಆರ್ ಪ್ರೊಡ್ಯೂಸ್ಡ್. ಸರಿ ಅರ್ಥ ಮಾಡ್ಕೊಳ್ಳಿ. ಏನಂದ್ರೆ ಈ ಈಕ್ವೇಶನ್ ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ ಅಂತ ನಾನು ಲಾಸ್ಟ್ ಲೆಸನ್ ಅಲ್ಲಿ ಹೇಳಿದೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಎಷ್ಟಿದೆ? 6 ಕಾರ್ಬನ್ ಆಟಮ್ಸ್ ಇದಾವೆ. ಇಲ್ಲಿ ನೋಡಿ, ಪ್ರಾಡಕ್ಟ್ ಸೈಡ್ ನಲ್ಲೂ 6 ಕಾರ್ಬನ್ ಆಟಮ್ಸ್, ಅದನ್ನ ಬಿಟ್ಟು ಎಕ್ಸ್ಟ್ರಾ ಇಲ್ಲ. ನೆಕ್ಸ್ಟ್ ಆಕ್ಸಿಜನ್ ಎಷ್ಟಿದಾವೆ? ಇಲ್ಲಿ 6 2 12 ಮತ್ತು 12 1 12, 24 ಆಕ್ಸಿಜನ್ ಇದಾವೆ. ಇಲ್ಲಿ ನೋಡಿ 6, ಇಲ್ಲಿ ಆಕ್ಸಿಜನ್, ಇಲ್ಲಿ 6 2 12 ಅಂದ್ರೆ 18 ಆಯ್ತು. 6 1 6 24. ಇಲ್ಲಿನೂ ಆಕ್ಸಿಜನ್ ಸೇಮ್ 24 ಇದಾವೆ. ಇಲ್ಲಿ ಹೈಡ್ರೋಜನ್ ಇಲ್ಲಿ ಇಲ್ಲ, ಇಲ್ಲಿದೆ ಹೈಡ್ರೋಜನ್. 12 2 24 ಹೈಡ್ರೋಜನ್ ಇದಾವೆ. ಎಲ್ಲಿ? ವಾಟರ್ ನಲ್ಲಿ. ಆ ವಾಟರ್ ನಲ್ಲಿ 24 ಹೈಡ್ರೋಜನ್ ಬೇರೆ ಬೇರೆ ಕಡೆಗೆ ಸ್ಪ್ಲಿಟ್ ಆಗಿದೆ. ಅದನ್ನು ನೋಡಿ ಸರಿಗೆ. ಇಲ್ಲಿ 12 ಹೈಡ್ರೋಜನ್ ಅನ್ನ ಕಾರ್ಬನ್ ಜೊತೆ ಸೇರಿಸಿದೆ. ಏನು? 12 ಹೈಡ್ರೋಜನ್ ಅನ್ನ ಕಾರ್ಬನ್ ಜೊತೆ ಸೇರಿಸಿ ಇಲ್ಲಿರಂತ 6 2 12 ಆಕ್ಸಿಜನ್ ಆಟಮ್ಸ್, ಅದರಲ್ಲಿ ಕೇವಲ 6 ಆಕ್ಸಿಜನ್ ಆಟಮ್ಸ್ ಅನ್ನ ಅಷ್ಟೇ ಇಟ್ಕೊಂಡಿದೆ. ಹೈಡ್ರೋಜನ್ ಅನ್ನ ಸೇರಿಸ್ತು, ಆಕ್ಸಿಜನ್ ಅನ್ನ ಬಿಟ್ಕೊಡ್ತು. ನೋಡಿ, ಇಲ್ಲಿನೂ ರಿಡಕ್ಷನ್ ಆಯ್ತು. ಇನ್ನು ಉಳಿದಂತ ಇದೆಷ್ಟು? 6 ಆಕ್ಸಿಜನ್ ಮಾಲಿಕ್ಯೂಲ್ ಇದ್ದಾವೆ. ಹಾಗಾಗಿ ಇಲ್ಲಿ 12 ಆಕ್ಸಿಜನ್ ಪ್ಲಸ್ 6 ಆಕ್ಸಿಜನ್ 18 ಆಕ್ಸಿಜನ್, ಮತ್ತೆ ಇಲ್ಲಿ 6 1 6 24 ಆಕ್ಸಿಜನ್ ಆಯ್ತು. ಈ ರೀತಿ ಸ್ಟಡಿ ಮಾಡಿದ್ರೆ ನೆನಪಿರುತ್ತೆ. ನೋಡ್ರಿ, ಇಲ್ಲಿ ಹೈಡ್ರೋಜನ್ ಒಳಗಡೆ ಇಲ್ಲ, ಕೇವಲ ಕಾರ್ಬನ್ ಡೈಆಕ್ಸೈಡ್ ಇದೆ. ಈ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಏನು ಮಾಡುತ್ತೆ? ಹೈಡ್ರೋಜನ್ ಅನ್ನ ತಗೊಂತು. ಎಲ್ಲಿಂದ ತಗೊಂತು? ಈ ರೂಟ್ಸ್ ಇಂದ ನೀರು ತಗೊಂಡದ್ದು ಸುಮ್ಮನೆ ಇಟ್ಕೊಂಡು ತಣ್ಣಗಾಗ್ಲಿ ನೀರು ಕುಡಿಯೋಣಂತಂದಲ್ಲ. ಇದು ತಗೊಂಡಿರೋದು ಅದಕ್ಕೆ ಇಲ್ಲಿರೋಂಥ ನೀರನ್ನ ಹೈಡ್ರೋಲಿಸಿಸ್ ಮಾಡುತ್ತೆ. ವಾಟರ್ ನಲ್ಲಿರೋ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನ ಒಂದು 6 ಮಾಲಿಕ್ಯೂಲ್ಸ್ ನಷ್ಟು ಸಪರೇಟ್ ಮಾಡುತ್ತೆ.
ಆಟಮ್ಸ್ ಅನ್ನ ಸಪರೇಟ್ ಮಾಡಿ ಇಲ್ಲಿ ಇವೆರಡರ ಮಧ್ಯೆ 12 ಹೈಡ್ರೋಜನ್ ಅನ್ನ ಇಡುತ್ತೆ. ನೋಡ್ರಿ ಇಲ್ಲಿ 6C ನೋಡ್ರಿ 6 ಇದೆ, ಅವು 12 ಇರಬೇಕಿತ್ತು, 6 ಆಯ್ತು. ಆದ್ರೆ ಈ ಕಾರ್ಬನ್ ಮತ್ತು ಆಕ್ಸಿಜನ್ ಮಧ್ಯೆ ಹೈಡ್ರೋಜನ್ ಅನ್ನ ಸೇರಿಸ್ತು. ಹೇಗೆ ಸೇರಿಸ್ತು? ವಾಟರ್ ನ ಬ್ರೇಕ್ ಡೌನ್ ಮಾಡಿ ಅದ್ರಾಗಿರುವಂತಹ ಒಂದಿಷ್ಟು ಹೈಡ್ರೋಜನ್ ಅನ್ನ ಇದ್ರ ಒಳಗಡೆ ಸೇರಿಸಿದಾಗ ಇದೇನಾಯ್ತು? ಗ್ಲೂಕೋಸ್. ಇದರ C6H12O6 ನೋಡ್ರಿ, ಇದು 6 ಇದನ್ನು 6, C 6 O 6 H12 ಇದು ಸೇರ್ತು. ಉಳಿದಂತದನ್ನ 6O2 ಮತ್ತು 6H2 ಆಗಿ ರಿಲೀಸ್ ಮಾಡ್ತು. ಇಲ್ಲಿ ಬಂದದ್ದೇನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಅದಕ್ಕೋಸ್ಕರ ಡೀಟೇಲ್ ಆಗಿ ಹೇಳ್ತಿದ್ದೀನಿ. ಏನು ಅಂದ್ರೆ ವಾಟರ್ ನಲ್ಲಿರುವಂತಹ ಹೈಡ್ರೋಜನ್ ಅನ್ನ ಸಪರೇಟ್ ಮಾಡಿ ಈ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಸೇರಿದಾಗ ಕಾರ್ಬೋಹೈಡ್ರೇಟ್ ಆಯ್ತು. ಅರ್ಥ ಆಯ್ತಾ? ಕಾರ್ಬೋಹೈಡ್ರೇಟ್ ಆಯ್ತು. ಈ ರೀತಿ ಪ್ರೋಸೆಸ್ ಇದು. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ ನಂತರ ಇಂಪಾರ್ಟೆನ್ಸ್ ಆಫ್ ಟೊಮ್ಯಾಟೊ ಅದನ್ನು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಅಂದ್ರೆ ಈ ಟೊಮ್ಯಾಟೊ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಹೇಗೆ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಮಾಡುತ್ತೆ ಅಂದ್ರೆ ಮೋಸ್ಟ್ ಆಫ್ ದ ಕೇಸಸ್ ದೇ ವಿಲ್ ಬಿ ಕ್ಲೋಸ್ಡ್. ಈ ರೀತಿ ಓಪನ್ ಇರಲ್ಲ, ಇದು ಓಪನ್ ಪೊಸಿಷನ್. ಬಹಳ ಸಲ ಇದು ಕ್ಲೋಸ್ ಆಗುತ್ತೆ. ಯಾಕೆ ಅಂದ್ರೆ ಇಫ್ ದ ಟೊಮ್ಯಾಟೊ ಇಸ್ ಓಪನ್ ದೆನ್ ವಾಟರ್ ವಿಲ್ ಬಿ ವೇಸ್ಟೆಡ್. ಹಾಗಾಗಿ ನೀರು ವೇಸ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಏನ್ ಮಾಡುತ್ತೆ? ಟೊಮ್ಯಾಟೊ ವಿಲ್ ಬಿ ಕ್ಲೋಸ್ಡ್. ಬಟ್ ಹೂ ಡಸ್ ದ ಆಕ್ಟಿವಿಟಿ ಆಫ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ದ ಟೊಮ್ಯಾಟೊ? ಅಲ್ಲಿ ಯಾರೊಬ್ರು ಗಾರ್ಡ್ ಇರ್ಬೇಕಲ್ಲ, ನಿಮ್ ಸ್ಕೂಲ್ ಹತ್ರ ಎಲ್ಲ ಕಡೆ ಇರ್ತಾರಲ್ಲ ಗಾರ್ಡ್ಸ್, ಗೇಟ್ ಹತ್ರ. ಅದೇ ರೀತಿ ಅಲ್ಲಿರುವಂತ ಗಾರ್ಡ್ ಯಾರು? ಇಲ್ಲಿ ಇನ್ ದೀಸ್ ಟೊಮ್ಯಾಟೊ ಇಲ್ಲಿ ನೋಡಿ, ಇದು ಕ್ಲೋಸ್ ಆಗಿದೆ ಟೊಮ್ಯಾಟೊ. ಇಲ್ಲಿ ಸಹ ನೀವು ಗಾರ್ಡ್ ಸೆಲ್ಸ್ ಅನ್ನ ನೋಡಬಹುದು. ವೆನ್ ವಾಟರ್ ಕಮ್ಸ್ ಇನ್ಸೈಡ್ ದ ಟೊಮ್ಯಾಟೊ, ಇದು ಕ್ಲೋಸ್ಡ್ ಟೊಮ್ಯಾಟೊ. ಇದು ಯಾವಾಗ ವಾಟರ್ ಇದರ ಒಳಗಡೆ ಬರುತ್ತೆ, ಈ ಕಡೆ ಬಂದಿದೆ ನೋಡಿ, ಅವಾಗ ಇದು ಓಪನ್ ಆಗುತ್ತೆ. ನೋಡ್ರಿ, ಅರ್ಥ ಮಾಡ್ಕೊಳ್ಳಿ. ಕ್ಲೋಸ್ ಇದೆ, ಇದು ಓಪನ್ ಇದೆ. ಹೆಂಗ್ ಓಪನ್ ಆಯ್ತು ಅಂದ್ರೆ ವೆನ್ ವಾಟರ್ ಕಮ್ಸ್ ಇನ್ಸೈಡ್ ದೆನ್ ದಿಸ್ ಗಾರ್ಡ್ ಸೆಲ್, ದೀಸ್ ಗಾರ್ಡ್ ಸೆಲ್ಸ್ ದೇ ವಿಲ್ ಸ್ವೆಲ್. ಬಹಳ ನೀರು ಕುಡಿದಾಗ ಉಬ್ಬಿಕೆ ಬಿಡ್ತಾವ. ವೆನ್ ದೇ ಬಿಕಮ್ swollen ದೆನ್ ದಿಸ್ ಪಾರ್ಟ್ ಗೆಟ್ಸ್ ಓಪನ್ಡ್. ದೆನ್ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಇಟ್ ಟೇಕ್ಸ್ ಪ್ಲೇಸ್. ಅರ್ಥ ಆಯ್ತಾ? ಹೌ ಟೊಮ್ಯಾಟೊ ಆರ್ ಓಪನ್ಡ್ ಅಂಡ್ ಕ್ಲೋಸ್ಡ್. ಯೂಶುವಲಿ ಟೊಮ್ಯಾಟೊ ವಿಲ್ ಬಿ ಕ್ಲೋಸ್ಡ್ to avoid the waste of water, but whenever carbon dioxide is in need, then water will be flushed in. Because of that, guard cells will become swollen. ಅವು ಸ್ವಲ್ಪ ಊದ್ಕೊಳ್ತವೆ. When they are swollen, then tomato spore gets opened. ಅವು ಓಪನ್ ಆಗ್ತವೆ, ಅವಾಗ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಆಗುತ್ತೆ. ಇದು ಅರ್ಥ ಆದ ನಂತರ ನಿಮಗೆ ನೆಕ್ಸ್ಟ್ ಒಂದು ವಿಷಯ ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಫೋಟೋಸಿಂಥಸಿಸ್. ಇದರ ಈವೆಂಟ್ಸ್ ಏನೇನು? ವಾಟ್ ಆರ್ ದ ಈವೆಂಟ್ಸ್ ಆಫ್ ಫೋಟೋಸಿಂಥಸಿಸ್? ನಾವು ಯೂಶುವಲಿ ಏನ್ ಅನ್ಕೊಂತೀವಿ, ಫೋಟೋಸಿಂಥಸಿಸ್ ಅಂದ ತಕ್ಷಣ ಒಂದೇ ಸಾರಿ ಎಲ್ಲದನ್ನು ಮಾಡಿ ಮುಗಿಸಿ ಕೈ ಬಿಟ್ಬಿಡುತ್ತೆ ಅಂತ ಅನ್ಕೊಂತೀವಿ. ನೀವು ನಿಮ್ಮ ಮನೇಲಿ ಹೋಳಿಗೆ ಮಾಡ್ತಾರ ಅಂತ ಅನ್ಕೊಂಡ್ರೆ, ಈ ಹೋಳಿಗೆ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿದ್ದು ಹೋಳಿಗೆ ಅಂದ ತಕ್ಷಣ ಪ್ಲೇಟಿನ ಮೇಲೆ ಬಂದು ಕುತ್ಕೊಳ್ಳಲ್ಲ. ಅದು ನಿಮ್ಮ ಮಮ್ಮಿ ಸೀದಾ ತಗೊಂಡದ್ದು ಹೋಳಿಗೆ ಹಿಂಗೆ ಉದ್ಕೊಂತ ಕುಂದ್ರಕ್ ಬರಲ್ಲ. ಫಸ್ಟು ಬೇಳೆ ತಗೊಂಡು ಅದನ್ನೆಲ್ಲದನ್ನ ಹಸು ಮಾಡಿ ಅದನ್ನೆಲ್ಲ ಇಂಪ್ಯೂರಿಟೀಸ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ನಂತರ ಅದನ್ನ ಕುದಿಸಿ ಅದಕ್ಕೆ ಬೆಲ್ಲ ಹಾಕಿ ಅದು ಕುದ್ದ ಮೇಲೆ ಮತ್ತೆ ಕಡೆಗೆ ತಗೊಂಡು ಮತ್ತೆ ರುಬ್ಬಿ ಇಟ್ ಹ್ಯಾಸ್ ಟು ಬಿ ಗ್ರೌಂಡ್. ಗ್ರೌಂಡ್ ಅಂದರೆ ಗ್ರೌಂಡ್ ಪಾಸ್ಟ್ ಟೆನ್ಸ್ ಇದು, ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಸಹ. ಮತ್ತೆ ಗ್ರೌಂಡ್ ಅಂದ್ರೆ ಗ್ರೌಂಡ್ನಾಗ ಹಾಕೋದಲ್ಲ, ಗ್ರೌಂಡ್ ಮಾಡಬೇಕು. ಮಾಡಿದ ಮೇಲೆ ಮತ್ತೆ ಅದನ್ನು ತಗೊಂಡು ಚಪಾತಿ ಟೈಪ್ ಮಾಡಿರ್ತಲ್ಲ ಮೈದಾ ಹಿಟ್ಟು ಅದ್ರಾಗ ಹಾಕಿ ಅದನ್ನು ಮತ್ತೆ ಉದ್ದಿ ಆಮೇಲೆ ಹಂಚಿನಾಗ ಹಾಕಿ ಎಲ್ಲ ರೆಡಿ ಮಾಡಿ ಅವಾಗ ಹೋಳಿಗೆ ರೆಡಿ ಆಗತಿ. ಹಂಗೆ ಫೋಟೋಸಿಂಥಸಿಸ್ ಅತ್ತಿಗೂ ಸೀರೀಸ್ ಆಫ್ ಸ್ಟೆಪ್ಸ್ ಇರ್ತತಿ. ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಇನ್ ಸೀರೀಸ್ ಆಫ್ ಸ್ಟೆಪ್ಸ್. ಇಟ್ ವಿಲ್ ನಾಟ್ ಅಕ್ಕರ್ ಆಲ್ ಆಫ್ ಸಡನ್. ಈಗ ಕಾರ್ಬನ್ ಡೈಆಕ್ಸೈಡ್ ಸರ್, ಈಗ ಸನ್ಲೈಟ್ ಕಮಾನ್ ಅಂತಂದು ಸನ್ಲೈಟ್ ತಗಂತು, ಈ ಕಡೆ ಕಾರ್ಬನ್ ಡೈಆಕ್ಸೈಡ್ ಟೊಮ್ಯಾಟೊ ತಗೊಳ್ಳೋಣ, ಈ ಕಡೆ ಎಳ್ಕಂತು, ಈ ಕಡೆಯಿಂದ ನೀರು ಬಾ ಮ್ಯಾಲ ಅಂತಂದೇಳಿ ಹಂಗ ಚಕ್ 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 ಅಂತ ಮೂರು ಬಂದು ಸೀದಾ ಫುಡ್ ಪ್ರೊಡಕ್ಷನ್ ಆಗಲ್ಲ. ಫುಡ್ ಪ್ರೊಡಕ್ಷನ್ ಆಗೋದು 3 steps. First step or first event of photosynthesis, absorption of sunlight. Which absorbs the sunlight? Sunlight is absorbed by chlorophyll. ಇಲ್ಲಿ ಲೈಟ್ ರಿಯಾಕ್ಷನ್ ಮತ್ತೆ ಡಾರ್ಕ್ ರಿಯಾಕ್ಷನ್ ಈ ರೀತಿ ಎಲ್ಲ ಬರುತ್ತೆ. ಅದು ನಿಮಗೆ ಈ ವರ್ಷ ಎಲ್ಲ ಮುಂದೆ ಬರುವಂತ ಕ್ಲಾಸಸ್ ನಲ್ಲಿ ಇರ್ತವೆ. ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಅದ್ರ ಬಗ್ಗೆ ಸ್ಟಡಿ ಮಾಡಿ. ಈಗ ಫಸ್ಟ್ ಅಬ್ಸರ್ಪ್ಷನ್ ಆಫ್ ಸನ್ಲೈಟ್. ಸನ್ಲೈಟ್ ಅನ್ನು ಅಬ್ಸರ್ವ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಕನ್ವರ್ಷನ್ ಆಫ್ ಸನ್ಲೈಟ್ ಇಂಟು ಕೆಮಿಕಲ್ ಎನರ್ಜಿ. ಅದನ್ನ ಏನ್ ಮಾಡುತ್ತೆ? ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಒನ್ ಫಾರ್ಮ್ ಆಫ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಅನದರ್ ಫಾರ್ಮ್ ಆಫ್ ಎನರ್ಜಿ, ಬಟ್ ಎನರ್ಜಿ ಕೆನಾಟ್ ಬಿ ಡೆಸ್ಟ್ರಾಯ್ಡ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಲೈಟ್ ಎನರ್ಜಿಯನ್ನ ಕೆಮಿಕಲ್ ಎನರ್ಜಿ ಆಗಿದ್ದು ಕನ್ವರ್ಟ್ ಮಾಡಿ ಸ್ಪ್ಲಿಟ್ಸ್ ದ
ವಾಟರ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಇಲ್ಲಿ ಹೇಳಿದ್ನಲ್ಲ, ಏನ್ ಮಾಡುತ್ತೆ ಅದನ್ನ ಸ್ಪ್ಲಿಟ್ ಮಾಡುತ್ತೆ. ಹೈಡ್ರೋಲಿಸಿಸ್, ಲಿಸಿಸ್ ಅಂದ್ರೆ ಬ್ರೇಕಿಂಗ್ ಡೌನ್ ಅಂತ. ಎಲೆಕ್ಟ್ರೋಲಿಸಿಸ್ ಬೈ ಯೂಸಿಂಗ್ ದ ಎಲೆಕ್ಟ್ರಿಸಿಟಿ ಇಫ್ ಸಮಥಿಂಗ್ ಈಸ್ ಬ್ರೋಕನ್ ಡೌನ್ ಆರ್ ಡಿಕಂಪೋಸ್ಡ್, ಇಟ್ ಇಸ್ ಕಾಲ್ಡ್ ಎಸ್ ಎಲೆಕ್ಟ್ರೋಲಿಸಿಸ್ ಅಂತ. ಯಾವ ರೀತಿ ಕೆಮಿಸ್ಟ್ರಿಯಲ್ಲಿ ಕಲ್ತೀವಲ್ಲ ಅದೇ ರೀತಿ ಇಲ್ಲಿ ಹೈಡ್ರೋಲಿಸಿಸ್ ಅಂದ್ರೆ ಬ್ರೇಕಿಂಗ್ ಡೌನ್ ಆಫ್ ವಾಟರ್. ಇದೇ ರೀತಿ ಅಪ್ಲೈ ಮಾಡಿಕೊಟ್ಟಿರ್ತಾರೆ ಕ್ವಶನ್ಸ್ ಅನ್ನ. ಸರಿಯಾಗಿ ಬೇಸಿಕ್ಸ್ ಎಲ್ಲ ಅರ್ಥ ಮಾಡ್ಕೊಂಡ್ರೆ ಕ್ವಶನ್ ಪೇಪರ್ ಹೆಂಗ್ ಬಂದ್ರು ನೀವು ಸ್ಕೋರ್ ಮಾಡ್ತೀರಿ. ಡೋಂಟ್ ಬಿ ಅಫ್ರೈಡ್. ಈಗ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಕಾರ್ಬೋಹೈಡ್ರೇಟ್ಸ್. ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನಮಗೆ ಆಗ್ಲೇ ಹೇಳಿದ್ದೆ. ರಿಡಕ್ಷನ್ ಹೇಗಾಯ್ತು ಅಂದ್ರೆ ಇಲ್ಲಿ 12 ಆಕ್ಸಿಜನ್ ಇರುವಂತದ್ದು, ಇಲ್ಲಿ ಎಷ್ಟು ಉಳಿದಿದೆ? ಕೇವಲ 6 ಆಕ್ಸಿಜನ್ ಉಳಿದಿದೆ. ಮತ್ತೆ ರಿಡಕ್ಷನ್ ಅಂದ್ರೆ ಮತ್ತೇನು? ಬಿಕಾಸ್ ನಂಬರ್ ಆಫ್ ಆಕ್ಸಿಜನ್ ಆಟಮ್ಸ್ ಆರ್ ರೆಡ್ಯೂಸ್ಡ್, ಸೊ ಇಟ್ ಇಸ್ ಕಾಲ್ಡ್ ಆಸ್ ರಿಡಕ್ಷನ್. ಅರ್ಥ ಆಯ್ತಾ? ನೆಕ್ಸ್ಟ್, ಹೈಡ್ರೋಜನ್ ಫ್ರಮ್ ವಾಟರ್ ಇಟ್ ಹ್ಯಾಸ್ ಬೀನ್ ಆಡೆಡ್. ಆಡಿಂಗ್ ಆಫ್ ಹೈಡ್ರೋಜನ್ a removal of oxygen, both are considered as reduction. ಅರ್ಥ ಆಯ್ತಾ? How can you say photosynthesis is a reduction reaction ಅಂತ ಕೇಳಿದ್ರು ಬರೆಯಂಗಿರ್ಬೇಕು. ನಾವೇನ್ ಅನ್ಕೊಂತೀವಿ, in that chemical reactions and in equation lesson that concept has not been given, ಹಂಗಾಗಿ ಇದು ಬರಲ್ಲ ಅಂತ ಅನ್ಕೋಬಾರ್ದು. ಒಂದ್ ಲೆಸನ್ ಇಂದ ಇನ್ನೊಂದು ಲೆಸನ್ಗೆ ಯಾವ ರೀತಿ ಲಿಂಕ್ ಇರುತ್ತೆ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸೈನ್ಸ್ ಸ್ಕೋರ್ ಮಾಡೋದು ಬಹಳ ಸುಲಭ ಆಗುತ್ತೆ. ಬನ್ನಿ ಈಗ ಥರ್ಡ್ ಸ್ಟೆಪ್ ಏನು? ರೆಡ್ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್. ಇವಿಷ್ಟು ಪ್ರೋಸೆಸ್. ಈ 3 ಸ್ಟೆಪ್ ನಲ್ಲಿ ವಾಟ್ ಆರ್ ದ 3 ಈವೆಂಟ್ಸ್, ವಾಟ್ ಆರ್ ದ 3 ಸ್ಟೆಪ್ಸ್ ಆಫ್ photosynthesis? First step is absorption of sunlight. Second step is conversion of sunlight into chemical energy, and with the help of this chemical energy breaking down water into hydrogen and carbon dioxide. ಸಪರೇಟ್ ಮಾಡಿ ಒಂದು ಹತ್ರ ಇಟ್ಕೊಂಡತ್ ಮೊದಲು. ಸಪರೇಟ್ ಮಾಡಿ ಸಪರೇಟ್ ಆಗಿ ಇಟ್ಕೊಂಡೆ. ನೆಕ್ಸ್ಟ್ ಏನ್ ಮಾಡುತ್ತೆ? ಆ ಸಪರೇಟ್ ಆದಂತ ಹೈಡ್ರೋಜನ್ ಒಂದಿಷ್ಟು ಮಾಲಿಕ್ಯೂಲ್ಸ್ ಅನ್ನ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಹಾಕಿ ಒಂದಿಷ್ಟು ಆಕ್ಸಿಜನ್ ಹೊರಗಡೆ ತೆಗೆದು ಕಾರ್ಬೋಹೈಡ್ರೇಟ್ ಆಗಿ ರೆಡಿ ಮಾಡುತ್ತೆ. ಅದೇ ಫುಡ್. ಜೊತೆಗೆ ಆಕ್ಸಿಜನ್ ಮತ್ತು ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ನಮ್ಗೆ ಗೊತ್ತು, ವೆನೆವರ್ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಆಕ್ಸಿಜನ್ ಇಸ್ ಪ್ರೊಡ್ಯೂಸ್ಡ್ ಅಂತೀವಿ. ಆಕ್ಸಿಜನ್ ಏನು ಸುಮ್ಮನೆ ಪ್ಲಾಂಟ್ಸ್ ಅದರಿಂದಾನೇ ಅದು ಪ್ರೊಡ್ಯೂಸ್ ಮಾಡಿಲ್ಲ, ಅದು ನೀರಿನ ಜೊತೆ ಇರುವಂಥದ್ದು ಕಾರ್ಬನ್ ಜೊತೆ ಇರುವಂಥ ಆಕ್ಸಿಜನ್ ಅನ್ನ ಸ್ಪ್ಲಿಟ್ ಮಾಡಿ ರಿಲೀಸ್ ಮಾಡಿ ಕೊಟ್ಟಿದೆ ಅಷ್ಟೇ. ನಾವೇನ್ ಅನ್ಕೊಂತೀವಿ, ದೀಸ್ ಆರ್ ದ ಫ್ಯಾಕ್ಟರೀಸ್ ವಿಚ್ ವಿಲ್ ದೇ ದೆಮ್ಸೆಲ್ಸ್ ಕ್ರಿಯೇಟ್ ಆಕ್ಸಿಜನ್ ಅಂತ ಅನ್ಕೊಂತೀವಿ. ನಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್, ನಥಿಂಗ್ ಕ್ಯಾನ್ ಬಿ ಡೆಸ್ಟ್ರಾಯ್ಡ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಬರೀ ಫೋಟೋಸಿಂಥಸಿಸ್ ಆಗಬೇಕಂದ್ರೆ ಆಕ್ಸಿಜನ್ ಪ್ರೊಡಕ್ಷನ್ ಆಗುತ್ತೆ ಅಂತ ಅಷ್ಟೇ ಗೊತ್ತಿತ್ತು. ಇವತ್ತೇನಾಗುತ್ತೆ ನಿಮಗೆ, ಹೆಂಗೆ ಆಕ್ಸಿಜನ್ ಪ್ರೊಡಕ್ಷನ್ ಆಗುತ್ತೆ, ವಾಟರ್ನ ಯಾಕೆ ತಗೊಳುತ್ತೆ, ತಗೊಂಡಲ್ಲಿ ಹೆಂಗೆ ಬ್ರೇಕ್ ಮಾಡಿ ಆ ವಾಟರ್ನಾಗಿರುವಂಥ ಹೈಡ್ರೋಜನ್ ಈ CO ಮಧ್ಯದಾಗಿಟ್ಟು ಕಾರ್ಬೋಹೈಡ್ರೇಟ್ ಹೆಂಗೆ ಪ್ರೊಡಕ್ಷನ್ ಮಾಡುತ್ತೆ. ಅರ್ಥ ಆಯ್ತಾ? ಇದಿಷ್ಟು. ಆಮೇಲೆ ಈ ಸ್ಟೆಪ್ಸ್ ನೋಡಿದ್ವಿ. ಇಲ್ಲಿ ನಾನು ನಿಮ್ಗೆ ಹೇಳಿದೆ, ದಿಸ್ ಪ್ರೋಸೆಸ್ ಟೇಕ್ಸ್ ಸ್ಟೆಪ್ ಬೈ ಸ್ಟೆಪ್. ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಡೆಸರ್ಟ್ ಪ್ಲಾಂಟ್ಸ್. ಇನ್ ಡೆಸರ್ಟ್ ಪ್ಲಾಂಟ್ಸ್, ಇನ್ ಮೋಸ್ಟ್ ಆಫ್ ದ ಕೇಸಸ್ ದೇ ವಿಲ್ ಅಬ್ಸರ್ವ್ ದ ಸನ್ಲೈಟ್ ಡ್ಯೂರಿಂಗ್ ದ ಡೇ ಟೈಮ್. ಡೇ ಟೈಮ್ ಅಲ್ಲಿ ಸನ್ಲೈಟ್ ಅನ್ನ ಅಬ್ಸರ್ವ್ ಮಾಡ್ಕೊಂತವೆ. ಆದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಳಕ್ ಹೋಗಲ್ಲ. ಸನ್ಲೈಟ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ಸುಮ್ಮನೆ ಇಟ್ಕೊಂಡಿರ್ತತಿ, ಸುಮ್ಮನೆ ಬ್ಯಾಂಕ್ನಾಗ ಇಟ್ಕೊಂಡಂಗೆ. ಆದ್ರೆ ಅದನ್ನ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಳ್ಳೋ ಅಂತ ಪ್ರಯತ್ನ ಮಾಡಲ್ಲ. ಯಾಕೆ ಅಂದ್ರೆ ಈ ಕರ್ಫ್ಯೂ ಇದ್ದಾಗ ಹೊರಗಡೆ ಹೋದ್ರೆ ಪೊಲೀಸ್ ಹೆಂಗೆ ಹೊಡೆದ್ರೆ ನೋಡಿರಲಿಲ್ಲ, ಬೆನ್ ಮೇಲೆ ಅಲ್ಲಿ ಇಲ್ಲೆಲ್ಲ ಮಾರ್ಕ್ ಕೆಂಪಾಗ್ಬಿಟ್ಟಿರ್ತಾವ. ಅಂತ ಸಿಚುವೇಶನ್ ಅಲ್ಲಿ ಡೇ ಟೈಮ್ ನಲ್ಲಿ ಕರ್ಫ್ಯೂ. ಓಕೆ, ಯಾವ ರೀತಿ ಕರ್ಫ್ಯೂ? In daytime, if they open stomata, then most of the water may go out. Water loss ಆಗೋ ಚಾನ್ಸ್ ಇರುತ್ತೆ. ನೀರು ಸಿಗೋದ ಕಷ್ಟ ಐತಿ. ಅಂತದ್ರಾಗ ನೀರು ಹೊರಗೆ ಬಿಟ್ಬಿಟ್ರೆ ಸೊ ಇಟ್ ವಿಲ್ ಬಿ ವೆರಿ ಪ್ರಾಬ್ಲಮ್ಯಾಟಿಕ್. ಬಿಕಾಸ್ ಆಫ್ ದಟ್ ರೀಸನ್ ಓನ್ಲಿ ಇನ್ ಡೆಸರ್ಟ್ ಏರಿಯಾ ಪ್ಲಾಂಟ್ಸ್ ವಿಲ್ ನಾಟ್ ಪರ್ಫಾರ್ಮ್ ಕಂಪ್ಲೀಟ್ ಆಕ್ಷನ್ ಆಫ್ ಫೋಟೋಸಿಂಥಸಿಸ್ ಇನ್ ದ ಡೇ ಟೈಮ್. ಹೆಚ್ಚಿಗೆ ಟೆಂಪರೇಚರ್ ಅಂತ ನೀರು ಬಹಳ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾವೆ, ಡ್ಯೂರಿಂಗ್ ದ ನೈಟ್ ಟೈಮ್ ದೇ ಟೇಕ್ ಕಾರ್ಬನ್ ಡೈಆಕ್ಸೈಡ್. ನೋಡ್ರಿ, ನಾವು ಮನುಷ್ಯರಿಗೆ ಬುದ್ಧಿವಂತ ಅನ್ಕೊಂತೀವಿ. ಇನ್ ಡೆಸರ್ಟ್ ಪ್ಲಾಂಟ್ ಹೌ they have adapted to that condition. It is the greatness of God or it is the greatness of nature. Okay, ಇದನ್ನ ನೀವು ಅರ್ಥ ಮಾಡ್ಕೊಂಡ ನಂತರ ಆಕ್ಟಿವಿಟಿ 6.1. ಆಕ್ಟಿವಿಟಿ 6.1 ಏನಂತ ತೋರಿಸುತ್ತೆ ಅಂದ್ರೆ ವೇರಿಯೇಟೆಡ್ ಲೀಫ್. ವೇರಿಯೇಟೆಡ್ ಲೀಫ್, ವೇರಿ ಅಂದ್ರೆ ಏನು? ಡಿಫ್ರೆಂಟ್ ಕಲರ್ ಇರೋವಂಥದ್ದು ಅಂತ. ವೇರಿಯೇಟೆಡ್ ಅಂದ್ರೆ ದ ಲೀಫ್ ಹ್ಯಾವಿಂಗ್ ಡಿಫ್ರೆಂಟ್ ಕಲರ್ಸ್. ಸಮ್ ಪಾರ್ಟ್ ವಿಲ್ ಬಿ ಗ್ರೀನ್, ಸಮ್ ಪಾರ್ಟ್ ವಿಲ್ ಬಿ ಯೆಲ್ಲೋಯಿಶ್ ಆರ್ ಕಲರ್ಲೆಸ್. ಅಂತ ಲೀವ್ಸ್ ಅನ್ನ ನೀವು ನೋಡ್ತೀರಾ. ಅಂತ ಒಂದು ಲೀಫ್ ಅನ್ನ ಇರುವಂತಹ ಪ್ಲಾಂಟ್ ಅನ್ನ ಇಟ್ಕೊಂಡು ಮಾಡುವಂತ ಆಕ್ಟಿವಿಟಿ. ಸರಿಗ ಅರ್ಥ ಮಾಡ್ಕೊಂಡ್ರೆ, ಯಾಕಂದ್ರೆ ನಾನು ಈಗಾಗಲೇ ಈ 3 ಕ್ಲಾಸ್ನಲ್ಲಿ 2 ಸಲ ಹೇಳಿದ ಅನ್ಸುತ್ತೆ. ಇವತ್ತು 4ನೇ ಪೀರಿಯಡ್ ನಲ್ಲಿ ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಏನು ಅಂದ್ರೆ, ಇಫ್ ಯು ವಾಂಟ್ ಟು ಸ್ಕೋರ್ ವೆಲ್ ಇನ್ ಸೈನ್ಸ್, ಫಸ್ಟ್ ಅಂಡರ್ಸ್ಟ್ಯಾಂಡ್ ಥರೋಲಿ ದ ಸಿಲೆಬಸ್ ಗಿವನ್ ಬೈ Cbse. ಟೆಕ್ಸ್ಟ್ ಬುಕ್ ಇರುವಂಥದ್ದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಅಂಡರ್ಸ್ಟ್ಯಾಂಡ್ ದ ಆಕ್ಟಿವಿಟೀಸ್ ಆಲ್ಸೋ ಕ್ಲಿಯರ್ಲಿ. ನಾವು ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡ್ಕೊಂತೀವಿ, ಆಕ್ಟಿವಿಟೀಸ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳಲ್ಲ.
ಹಿಂದಿಯಲ್ಲಿ ಬಹಳಷ್ಟು ಟೀಚಿಂಗ್ ಮಾಡಿರುವಂಥ ವಿಡಿಯೋಗಳು ನೋಡ್ತೀನಿ. ಅದರಲ್ಲಿ ಆಕ್ಟಿವಿಟೀಸ್ ಅನ್ನು ಬಿಟ್ಟು ಕಾನ್ಸೆಪ್ಟ್ ಅಷ್ಟೇ ಬಹಳ ಹೇಳ್ಕೊಂತ ಹೋಗ್ತಾರೆ. ಆ ರೀತಿ ಮಾಡಿದಾಗ ನಮಗೆ ಕಾನ್ಸೆಪ್ಟ್ ಪರ್ಫೆಕ್ಟ್ ಇರುತ್ತೆ, ಆದರೆ ಅಪ್ಲೈ ಮಾಡಿದಾಗ ಅಥವಾ ಯಾವುದೇ ರೀತಿ ಕ್ವಶನ್ ಕೇಳಿದಾಗ ಕನ್ಫ್ಯೂಸ್ ಆಗ್ತೀವಿ. ಅದಕ್ಕೋಸ್ಕರ ಹೇಳ್ತೀನಿ, ಆಕ್ಟಿವಿಟೀಸ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಜೊತೆಗೆ ಪ್ರಾಕ್ಟಿಕಲ್ಸ್ ವಾಟ್ ಎವರ್ ಡನ್ ಇನ್ ಯುವರ್ ಸ್ಕೂಲ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದೋಸ್ ಕ್ಲಿಯರ್ಲಿ. ಅದು ಯಾವ ರೀತಿ ಅಪ್ಲೈ ಮಾಡಿದ್ರೆ ಅಂತ ಅರ್ಥ ಮಾಡ್ಕೊಳ್ಳಿ. ಹಿಂಗೆ ಮಾಡಿದ್ರೆ ಪಕ್ಕಾ ಚೆನ್ನಾಗಿ ಸ್ಕೋರ್ ಮಾಡ್ತೀರಿ. ಬಿ ಸ್ಟ್ರಾಂಗ್. ಇಷ್ಟು ಮೈಂಡ್ ಸೆಟ್ ಇಟ್ಕೊಂಡು ಸೈನ್ಸ್ ಅನ್ನು ಕಲ್ತ್ರೆ ಯಾರು ನಿಮ್ಮನ್ನ ಹಿಂದೆ ಆಗಕ್ಕಾಗಲ್ಲ. ಹಾಗಾಗಿ ಈಗ 6.1 ಆಕ್ಟಿವಿಟಿ ಬನ್ನಿ. ಅದಕ್ಕೋಸ್ಕರ ನಿಮಗೆ ಸಹಾಯ ಆಗಲಿ ಅಂತ ಮತ್ತೆ ಒಂದಿಷ್ಟು ಪೇಂಟಿಂಗ್ಸ್ ಅನ್ನ ಮಾಡ್ಕೊಂಡು ಬಂದಿದ್ದೀನಿ. ಫಸ್ಟ್ ಇಲ್ಲಿ ಏನ್ ಹೇಳಿದ್ದಾರೆ, ವಿರಿಜಿಟೆಡ್ ಲೀಫ್ ಅಂದ್ರೆ ನಿಮಗೆ ಹೇಳಿದ್ದೀನಿ ಡಿಫ್ರೆಂಟ್ ಕಲರ್ ಇರೋಂತಹ ಲೀಫ್, ಗ್ರೀನ್ ಜೊತೆ ಬೇರೆ ಪಾರ್ಟ್, ಗ್ರೀನ್ ಇಲ್ದ ಇರೋಂಥ ಪಾರ್ಟ್ ಇರೋಂಥ ಲೀಫ್ ಅನ್ನ ತಗೊಳ್ಳಿ, ಸರಿ ಅಂತ ಪ್ಲಾಂಟ್ ಅನ್ನ ತಗೊಳ್ಳಿ. ಕೀಪ್ ಇಟ್ ಇನ್ ಅ ಡಾರ್ಕ್ ರೂಮ್ ಫಾರ್ 6 days or 1 week. ಒಂದು ವಾರದಷ್ಟು ಕಾಲ ರೂಮ್ನಾಗ ಇಟ್ಬಿಡಿ, ಕತ್ಲು ಕೋಣೆಗೆ. ಅಲ್ಲಿ ಒಂದು ಕರೋನಾ ಎಫೆಕ್ಟ್ ಆಗೈತ, ಕತ್ಲು ಕೋಣೆಗೆ ಇಟ್ಟು ಹೊರಗಡೆ ಬರಲಂಗೆ ಇಡಕ್ಕೆ. ಯಾಕೆ ಇಡಬೇಕು ಅಂದ್ರೆ ವೆನ್ ಇಟ್ ಈಸ್ ನಾಟ್ ಎಕ್ಸ್ಪೋಸ್ ಟು ಸನ್ಲೈಟ್, photosynthesis will not take place. When photosynthesis will not take place, the starch which is there, it will be completely used up. ಅಲ್ಲಿರುವಂಥ ಸ್ಟಾರ್ಚ್ ಅನ್ನ ಅಂದ್ರೆ ಫುಡ್ ಪ್ರೊಡಕ್ಷನ್ ಮಾಡಿ ಹಂಗೆ ಇಟ್ಕೊಂಡು ಕುಂದ್ರಕ್ಕಾಗಲ್ಲ. ಯಾವಾಗ ಶಾರ್ಟೇಜ್ ಆಗುತ್ತೆ ಅವಾಗ ನಮ್ಮ ಹತ್ರ ದುಡ್ಡು ಬ್ಯಾಂಕ್ನಲ್ಲಿ ಇಟ್ಟಿರ್ತೀವಿ, ಯಾವಾಗ ದುಡ್ಡು ಬೇಕನ್ಸುತ್ತೆ ಅವಾಗ ಏನ್ ಮಾಡ್ತೀವಿ, ಆ ದುಡ್ಡನ್ನ ಡ್ರಾ ಮಾಡ್ತೀವಿ ಅಥವಾ ಯುಟಿಲೈಸ್ ಮಾಡಕ್ ಶುರು ಮಾಡ್ತೀವಿ. ಇಲ್ಲ ಅಂದ್ರೆ ನಮ್ಮ ಹತ್ರ ಇರುವಂತ ದುಡ್ಡನ್ನ ಬಳಸ್ತಿರ್ತೀವಿ. ಇಲ್ಲಿ ಸಹ ಪ್ಲಾಂಟ್ಸ್ಗೂ ಅದೇ ರೀತಿ ಕೆಲಸ ಆಗುತ್ತೆ. ಯಾವಾಗ ಅವಕ್ಕೆ ಸನ್ಲೈಟ್ ಸಿಗಲ್ಲ, ಇಟ್ ಯೂಸಸ್ ಕಂಪ್ಲೀಟ್ ಸ್ಟಾರ್ಚ್ ವಿಚ್ ಹ್ಯಾಸ್ ಬೀನ್ ಪ್ರೊಡ್ಯೂಸ್ಡ್ ಬಿಕಾಸ್ ಆಫ್ ಫೋಟೋಸಿಂಥಸಿಸ್. ಯಾವ ಸ್ಟೋರ್ ಆಗಿರೋ ಸ್ಟಾರ್ಚ್ನೆಲ್ಲ ಯೂಸ್ ಮಾಡುತ್ತೆ. ನೋಡ್ರಿ, ಇಲ್ಲೇ ಒಂದು ವಿಷಯ ಅರ್ಥ ಮಾಡ್ಕೊಳ್ಬಹುದು, ಏನಂದ್ರೆ ಇಂಪಾರ್ಟೆನ್ಸ್ ಆಫ್ ಸನ್ಲೈಟ್. ಇಫ್ ದ ಪ್ಲಾಂಟ್ ಇಸ್ ನಾಟ್ ಎಕ್ಸ್ಪೋಸ್ ಟು ಸನ್ಲೈಟ್, ಪ್ಲಾಂಟ್ ಯೂಸಸ್ or leaf uses complete stored food or starch. Why? Because further photosynthesis is not possible in the absence of sunlight. ಇದು ಅರ್ಥ ಆಯ್ತಾ? ಓಕೆ. ಅದ್ರ ನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ಮತ್ತೆ 6 ಗಂಟೆಗಳ ಕಾಲ ಫಾರ್ 6 hours or for few hours keep it in the open space. ಸನ್ಲೈಟ್ ಬೀಳ್ಬೇಕು, ಆ ರೀತಿ ಇಡ್ರಿ. ಇಲ್ಲಿ ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಹೇಳಿದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೋದು. ಏನು ಅಂದ್ರೆ ಆ ಲೀಫ್ಗೆ ಒಂದಿಷ್ಟು ಪಾರ್ಟ್ ಅನ್ನ ನೀವು ಕವರ್ ಮಾಡ್ಬಿಡ್ರಿ. ಒಂದು ಬ್ಲಾಕ್ ಪೇಪರ್ ಇನ್ನೊಂದು ಅಥವಾ ಏನಾದ್ರು ತಗೊಂಡು ಕವರ್ ಮಾಡಿನೂ ಮಾಡ್ಬೋದು, ಅಥವಾ ಕವರ್ ಮಾಡದೇನು ಅದನ್ನ ಓಪನ್ ಸ್ಪೇಸ್ ನಲ್ಲಿ ಇಡ್ಬೋದು, ಸನ್ಲೈಟ್ ಪಡೆಯುವಂತ ಸ್ಪೇಸ್ ನಲ್ಲಿ ಇಡ್ಬೋದು. ಇಟ್ಟ ನಂತರ ಏನಾಗುತ್ತೆ, 3 ಗಂಟೆ ಅಥವಾ 6 ಗಂಟೆ ಹೇಳಿದಲ್ಲ, 6 ಗಂಟೆ ನಂತರ ಆ ಎಲೆಯನ್ನ ಕಿತ್ಕೊಂಡು ಬಂದು ಸ್ವಲ್ಪ ನೀರಿನಲ್ಲಿ ಕುದಿಸಿ ನಂತರ ಏನ್ ಮಾಡಬೇಕು, ಅದನ್ನ ಆಲ್ಕೋಹಾಲ್ ಈ ಸೊಲ್ಯೂಷನ್ ಅಲ್ಲಿ ಇಟ್ಟು ಆ ಆಲ್ಕೋಹಾಲ್ ಸೊಲ್ಯೂಷನ್ನಿನ ಕೆಳಗಡೆ ಒಂದು ಬಾತ್ ಟಬ್, ಅಂದ್ರೆ ಈಗ ಆಲ್ಕೋಹಾಲ್ ಸೊಲ್ಯೂಷನ್ ಡೈರೆಕ್ಟ್ ಆಗಿ ಕುದಿಸಬಾರ್ದು, ಹಾಗಾಗಿ ಕೆಳಗಡೆ ಒಂದು ಟಬ್ ನಲ್ಲಿ ನೀರ್ ಹಾಕಿ ಅದ್ರ ಮೇಲೆ ಇನ್ನೊಂದು ಆಲ್ಕೋಹಾಲ್ ಸೊಲ್ಯೂಷನ್ ಇರುವಂತಹ ಒಂದು ಬೌಲ್ ಅನ್ನ ಇಟ್ಟು ಅದ್ರ ಒಳಗಡೆ ಲೀಫ್ ಅನ್ನ ಹಾಕಿ ನಾವು ಬಾಯ್ಲ್ ಮಾಡಬೇಕು. ಈ ಕಂಪ್ಲೀಟ್ ಆಗಿ ಬಾಯ್ಲ್ ಆದ್ಮೇಲೆ ಅಲ್ಲಿರುವಂತಹ ಕ್ಲೋರೋಫಿಲ್ ಎಲ್ಲ ಹೋಗಿರುತ್ತೆ. ಬಾಯ್ಲ್ ಆದ್ಮೇಲೆ ಅದನ್ನ ಹೊರಗಡೆ ತಕೊಂಡು ನಾವು ಅಯೋಡಿನ್ ಸೊಲ್ಯೂಷನ್ ಅನ್ನ ಹಾಕಿದ್ರೆ ನಮಗೆ ಅಲ್ಲಿ ಏನ್ ಕಾಣುತ್ತೆ, ಒಂದಿಷ್ಟು ಪಾರ್ಟ್ ಎಲ್ಲಿ ಕ್ಲೋರೋಫಿಲ್ ಇತ್ತು, ಫುಡ್ ರೆಡಿ ಆಗಿತ್ತು, ಸ್ಟಾರ್ಚ್ ರೆಡಿ ಆಗಿತ್ತು, ಆ ಜಾಗದಲ್ಲಿ ಡಾರ್ಕ್ ಬ್ಲೂ ಕಲರ್, ಆ ರೀತಿಯ ಕಲರ್ ಫಾರ್ಮೇಶನ್ ಆಗುತ್ತೆ. ಅದನ್ನ ನೋಡಿದಾಗ ನಮಗೇನು, ಎಲ್ಲೆಲ್ಲಿ ಫೋಟೋಸಿಂಥಸಿಸ್ ಆಗಿತ್ತು ಡಾರ್ಕ್ ಬ್ಲೂ ಕಲರ್ಗೆ ಅದು ಕನ್ವರ್ಟ್ ಆಗಿರುತ್ತೆ. ಇಲ್ಲ ಅಂದ್ರೆ ಕನ್ವರ್ಟ್ ಆಗಿರಲ್ಲ, ಅದು ಬ್ರೌನ್ ಅಥವಾ ಬೇರೆ ಕಲರ್ ಇರುತ್ತೆ. ಇದು ಏನನ್ನು ತೋರಿಸುತ್ತೆ, ದಿಸ್ ಆಕ್ಟಿವಿಟಿ ಆಫ್ ವೆರಿಜೇಟೆಡ್ ಲೀಫ್, ಇಟ್ ಶೋಸ್ ದ ಇಂಪಾರ್ಟೆನ್ಸ್ ಆಫ್ ಸನ್ಲೈಟ್. ವಿಥೌಟ್ ದ ಸನ್ಲೈಟ್ ಫೋಟೋಸಿಂಥಸಿಸ್ ಈಸ್ ಇಂಪಾಸಿಬಲ್. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರೋ ಪ್ರಕಾರ ನೋಡ್ಬೇಕಂದ್ರೆ ಫಸ್ಟ್ ಇರೋಂಥದ್ದು, ಇದನ್ನ ನಾವು ಅಯೋಡಿನ್ ಸೊಲ್ಯೂಷನ್ ಹಾಕಿದಾಗ ಈ ಪಾರ್ಟ್ನಲ್ಲಿ ಅಷ್ಟೇ ಬ್ಲೂ ಕಲರ್ ಬಂದಿದೆ, ಅಂದ್ರೆ ಇಲ್ಲಷ್ಟೇ ಕ್ಲೋರೋಫಿಲ್ ಇದೆ, ಇಲ್ಲಷ್ಟೇ ಸನ್ಲೈಟ್ ಅಬ್ಸರ್ವ್ ಆಗಿದೆ, ಇಲ್ಲಷ್ಟೇ ಫುಡ್ ಅಥವಾ ಸ್ಟಾರ್ಚ್ ಪ್ರೊಡಕ್ಷನ್ ಆಗಿದೆ. ಯಾಕಂದ್ರೆ ಅಯೋಡಿನ್ ಹಾಕಿದಾಗ ಸ್ಟಾರ್ಚ್ ಬ್ಲೂ ಕಲರ್ಗೆ ತಿರುಗುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೊಂಡ ನಂತರ ನೆಕ್ಸ್ಟ್ ಆಕ್ಟಿವಿಟಿ 6.2 ಇಂಪಾರ್ಟೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಕ್ಟಿವಿಟಿ 6.2 ಇದರಲ್ಲಿ ನೋಡಿ, ಡೈರೆಕ್ಟ್ ಆಗಿ ಹೇಳ್ತೀನಿ, ಬಹಳ ಟೈಮ್ ತಗೊಳ್ಳಲ್ಲ. ಏನಂದ್ರೆ ಇಲ್ಲಿರುವಂತ ಪ್ಲಾಂಟ್, ಇದ್ರ ಮೇಲೆ ಒಂದು ಗ್ಲಾಸ್ ಜಾರನ್ನ ಹಾಕಿ ಗಾಳಿ ಹೋಗದಂತೆ ಕಂಪ್ಲೀಟ್ ಆಗಿ ಇದನ್ನ ಏನ್ ಮಾಡಿದ್ದಾರೆ, ಗಾಳಿ ಹೋಗದಂತೆ ಕಂಪ್ಲೀಟ್ ಆಗಿ ಇದನ್ನ ಸೀಲ್ ಮಾಡಿದ್ದಾರೆ. ಕೆಳಗಡೆ ಇನ್ನೊಂದು ಸಹ ಸೇಮ್ ಗ್ಲಾಸ್ ಜಾರನ್ನ ಹಾಕಿ ಸೇಮ್ ಟೈಪ್ ಆಫ್ ಪ್ಲಾಂಟ್ಸ್ ಹ್ಯಾವ್ ಬಿನ್ ಕೆಪ್ಟ್ ಅಂಡ್ ಹ್ಯಾವ್ ಬಿನ್ ಸೀಲ್ಡ್. ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ವಾಚ್ ಗ್ಲಾಸ್ ಅನ್ನ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇಟ್ಟಿದ್ದಾರೆ. ಇರುವಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ಈ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಏನ್ ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ. ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಯಾವಾಗಲಾದ್ರೂ ಓಪನ್ ಆಗಿದ್ರೆ ಇಟ್ ಅಬ್ಸರ್ವ್ಸ್ ಕಾರ್ಬನ್ ಡೈಆಕ್ಸೈಡ್ ಫಾರ್ ಕೆಮಿಕಲ್ ರಿಯಾಕ್ಷನ್. ಅದು ಬಹಳ ರಿಯಾಕ್ಟಿವ್ ಆಗಿ ಅಬ್ಸರ್ವ್ ಮಾಡುತ್ತೆ. ಹಾಗಾಗಿ ಒಳಗಡೆ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಈ ಪ್ಲಾಂಟ್ಗೆ ಸಿಗೋದು
ಬಹಳ ಅಂದರೆ ಬಹಳ ಕಷ್ಟ ಆಗುತ್ತೆ. ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ದ ಪ್ಲಾಂಟ್ ಟು ಗೆಟ್ ಕಾರ್ಬನ್ ಡೈಆಕ್ಸೈಡ್. ವೆನ್ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ದ ಪ್ಲಾಂಟ್ ಟು ಗೆಟ್ ಕಾರ್ಬನ್ ಡೈಆಕ್ಸೈಡ್, ದೆನ್ ಹಿಯರ್ ಫೋಟೋಸಿಂಥಸಿಸ್ ವಿಲ್ ಬಿ ಇಂಪಾಸಿಬಲ್ ಆರ್ ವೆರಿ ಲೆಸ್. ಅದೇ ಇಲ್ಲಿ ನೋಡಿ, ಇಲ್ಲಿ ಈ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅನ್ನ ಇಲ್ಲಿ ಇಟ್ಟಿಲ್ಲ, ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಇಟ್ ವಿಲ್ ಬಿ ಅವೈಲೇಬಲ್ ಫಾರ್ ದ ಪ್ಲಾಂಟ್. ಸೊ ಈ ಗ್ಲಾಸ್ ಜಾರ್ ಆಗಿರೋದ್ರಿಂದ ಸನ್ಲೈಟ್ ಸಿಗುತ್ತೆ, ಇಲ್ಲಿ ಕ್ಲೋರೋಫಿಲ್ ಇದೆ, ಟೊಮ್ಯಾಟೋನ ಇದಾವೆ, ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ತಗೋಬೇಕಂದ್ರೆ ಸಿಗುತ್ತೆ. ಹಾಗಾಗಿ ಇಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ. ಇಲ್ಲಿ ಸಹ ನೀವು ಇಲ್ಲಿರುವಂತಹ ಲೀವ್ಸ್ ಅನ್ನ ತಗೊಂಡು ಇದರೊಂದು ಮತ್ತು ಇದರೊಂದು ಲೀಫ್ ಅನ್ನ ತಗೊಂಡು ನೋಡಿದ್ರೆ ಇಲ್ಲಿ ಸ್ಟಾರ್ಚ್ ಪ್ರೊಡಕ್ಷನ್ ಆಗಿರುತ್ತೆ, ಆದರೆ ಇಲ್ಲಿ ಸ್ಟಾರ್ಚ್ ಪ್ರೊಡಕ್ಷನ್ ಆಗಿರಲ್ಲ. ದಿಸ್ ಆಕ್ಟಿವಿಟಿ ಶೋಸ್ ದಟ್ ಕಾರ್ಬನ್ ಡೈಆಕ್ಸೈಡ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಫೋಟೋಸಿಂಥಸಿಸ್. ಇದರ್ಥ ಆಯ್ತಾ? ಇದರ ನಂತರ ನಾವು ನೋಡೋದೇನಂದ್ರೆ ನೈಟ್ರೋಜನ್ ಈಸ್ ಎಸೆನ್ಷಿಯಲ್ ಫಾರ್ ಸಿಂಥಸಿಸ್ ಆಫ್ ಪ್ರೋಟೀನ್ಗೆ ಮತ್ತು ಅದರ್ ಮೆಟೀರಿಯಲ್ ನ ಸಿಂಥಸಿಸ್ ಮಾಡೋದಕ್ಕೆ, ಬ್ರೇಕ್ ಮಾಡೋದಕ್ಕೆ ಏನ್ ಬೇಕು? ನೈಟ್ರೋಜನ್ ಬೇಕು. ಬಟ್ ನೈಟ್ರೋಜನ್ ಇಸ್ ನಾಟ್ available in soluble form in most of the cases. In such situation, one bacteria helps nitrogen fixation. ಯಾವುದು 7th ಸ್ಟ್ಯಾಂಡರ್ಡ್ ಓದಿದಿರಿ, ರೈಸೋಬಿಯಂ ಬ್ಯಾಕ್ಟೀರಿಯಾ. ಇದು ಏನು ಮಾಡುತ್ತೆ? ನೈಟ್ರೋಜನ್ ಅನ್ನ ಲ್ಯಾಂಡ್ ನಲ್ಲಿ ಸಾಲ್ಯುಬಲ್ ಫಾರ್ಮ್ ಗೆ ಫಿಕ್ಸ್ ಮಾಡುತ್ತೆ. ಅದರಿಂದ ಈ ಪ್ಲಾಂಟ್ಸ್ ಏನ್ ಮಾಡುತ್ತೆ? ರೆಡಿ ಇರುವಂತ ನೈಟ್ರೋಜನ್ ಅನ್ನ ತಗೊಳ್ತದೆ. ಯಾಕಂದ್ರೆ ಪ್ಲಾಂಟ್ಸ್ ಗೆ ಓನ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಇಸ್ ನಾಟ್ ನೀಡೆಡ್. ಪ್ಲಾಂಟ್ಸ್ ದೇ ನೀಡ್ ಅದರ್ ಮಿನರಲ್ಸ್ ಆಲ್ಸೋ ಫಾರ್ ದ ಗ್ರೋತ್, ಫಾರ್ ಅದರ್ ಫ್ಯಾಕ್ಟರ್ಸ್. So they get all other minerals also through water. ಸ್ನೇಹಿತರೆ, ಇವತ್ತಿಗೆ ಇಷ್ಟು ಸಾಕು. ಏನು ಕಲಿತೀವಿ ಅದನ್ನ ಡಿಟೇಲ್ ಆಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕಂಪ್ಲೀಟ್ ಆಗಿ ಕಲಿಯೋಣ. ಜೊತೆಗೆ ಬೋರ್ ಆಗಬಾರ್ದಂತ ಮಧ್ಯದಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ ಅನ್ನು ಕೊಟ್ಟು ಸಹ ಹೇಳ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಲೆಂತ್ ಹೆಚ್ಚಿಗೆ ಆಗಿರ್ಬೋದು, ಅದಕ್ಕೋಸ್ಕರ ಬೇಜಾರು ಮಾಡ್ಕೋಬೇಡಿ. ಈ ಲೆಂತ್ ಕಡಿಮೆ ಮಾಡೋಕ್ಕೋಸ್ಕರ ಸಪ್ರೇಟ್ ಆಗಿ ಈ ಎಲ್ಲ ವಿಡಿಯೋಗಳಾದ್ಮೇಲೆ ಅಕ್ಟೋಬರ್ ಹಾಲಿಡೇಸ್ ನಲ್ಲಿ 1 hour ನಲ್ಲಿ ಒಂದು ಲೆಸನ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಆ ರೀತಿ ಶಾರ್ಟ್ ವಿಡಿಯೋ ಸಹ ಮಾಡ್ತೀನಿ. ಈಗ ಇಲ್ಲಿವರೆಗೂ ನೋಡಿದ್ದೇನು ಅನ್ನೋದನ್ನ ಒಂದ್ಸಲ ನೋಡ್ಕೊಂಡ್ಬಿಡಿ. ಹೌ ಕ್ಯಾನ್ ವಿ ಡಿಸೈಡ್ ಆರ್ ವಾಟ್ ಆರ್ ದ ಕ್ರೈಟೀರಿಯಾ ಫಾರ್ ಡಿಸೈಡಿಂಗ್ ಲೈವ್ ಆರ್ ಡೆಡ್, ಅಂಡ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಮಾಲಿಕ್ಯುಲರ್ ಮೂವ್ಮೆಂಟ್, ಅಂಡ್ ವಾಟ್ ಯು ಮೀನ್ ಬೈ ಲೈಫ್ ಪ್ರೊಸೆಸಸ್, ಅಂಡ್ ವಾಟ್ ಆರ್ ದ ಲೈಫ್ ಪ್ರೊಸೆಸಸ್. ನೆಕ್ಸ್ಟ್, ಸಿಗ್ನಿಫಿಕೆನ್ಸ್ ಆಫ್ ಈಚ್ ಆಫ್ ದ ಲೈಫ್ ಪ್ರೊಸೆಸಸ್. ಇದನ್ನು ತರಗೆ ಅರ್ಥ ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಮೇಲೆ ಡೈರೆಕ್ಟ್ ಆಗಿ ಸಿಗ್ನಿಫಿಕೆನ್ಸ್ ಆಫ್ ಲೈಫ್ ಪ್ರೋಸೆಸ್ ಅಂತ ಕೊಟ್ಟಿಲ್ಲ ಕಾನ್ಸೆಪ್ಟ್ ಅನ್ನ, ಆದ್ರೆ ಟೆಕ್ಸ್ಟ್ ಬುಕ್ ಮಧ್ಯದಿಂದ ಕ್ವಶನ್ ಆ ರೀತಿ ಬರೋ ಸಾಧ್ಯತೆ ಇರುತ್ತೆ. ಇನ್ ಸಮ್ ಎಕ್ಸಾಮಿನೇಷನ್ಸ್ ದಟ್ ಕ್ವಶನ್ ಹ್ಯಾಸ್ ಆಲ್ಸೋ ಬೀನ್ ಆಸ್ಕ್ಡ್. ಹಾಗಾಗಿ ನಾನು ಸ್ವಲ್ಪ ಹೆಚ್ಚಿಗೆ ಟೈಮ್ ತಗೊಂಡು ಹೇಳಿದೆ. ನೆಕ್ಸ್ಟ್, ನ್ಯೂಟ್ರಿಷನ್, ಆಟೋಟ್ರೋಫಿಕ್ ನ್ಯೂಟ್ರಿಷನ್, ಫೋಟೋಸಿಂಥಸಿಸ್ ಯಾವ ರೀತಿ ಆಯ್ತು ಅನ್ನೋದನ್ನ ನೋಡ್ರಿ. ಸುಮ್ಮನೆ ತಿಳ್ಕೊಂಡಿಲ್ಲ, ಪಕ್ಕಾ ತಿಳ್ಕೊಂಡ್ರೆ ಫೋಟೋಸಿಂಥಸಿಸ್ ಯಾವ ರೀತಿ ಆಗುತ್ತೆ, ಹೈಡ್ರೋಜನ್ ವಾಟರ್ನ ಯಾವ ರೀತಿ ಎದಕ್ಕೆ ತಗೊಳುತ್ತೆ, ಹೆಂಗ್ ಬ್ರೇಕ್ ಮಾಡುತ್ತೆ, ಅದರ ನಂತರ ಸ್ಟೆಪ್ಸ್ ಆಫ್ ಫೋಟೋಸಿಂಥಸಿಸ್, ವೈ ಡೆಸರ್ಟ್ ಪ್ಲಾಂಟ್ಸ್ ಡು ನಾಟ್ ಡೂ ಆಲ್ ದ ಆಕ್ಟಿವಿಟೀಸ್ ಇನ್ ಡೇ ಟೈಮ್, ಅದನ್ನ ನೋಡಿದ್ವಿ. ಆಮೇಲೆ ಆಕ್ಟಿವಿಟಿ 6.1, 6.2 ಇದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ರಿ. 6.1 ಯಾಕೆ? ಕ್ಲೋರೋಫಿಲ್ ಮತ್ತು ಮೇನ್ಲಿ ಇಂಪಾರ್ಟೆನ್ಸ್ ಆಫ್ ಸನ್ಲೈಟ್ ಇನ್ ಫೋಟೋಸಿಂಥಸಿಸ್ ಅದನ್ನ ಅರ್ಥ ಮಾಡ್ಕೊಳಕ್ಕೆ. ನೆಕ್ಸ್ಟ್ 6.2 ಇಂಪಾರ್ಟೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅದನ್ನ ಅರ್ಥ ಮಾಡ್ಕೊಳಕ್ಕೆ. ನಂತರ ನೈಟ್ರೋಜನ್ ಎದಕ್ಕೆ ಇಂಪಾರ್ಟೆಂಟ್, ರೋಲ್ ಆಫ್ ರೈಸೋಬಿಯಂ ಬ್ಯಾಕ್ಟೀರಿಯಾ. ಇಷ್ಟು ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಾಳೆ ಸರಿಯಾಗಿ ಇಷ್ಟೇ ಗಂಟೆಗೆ ಹಿಟ್ರೋಟ್ರೋಫಿಕ್ ನ್ಯೂಟ್ರಿಷನ್ ಈ ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ ಮಾಡೋಣ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.